ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಸಾಗರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ. ಜಗದ್ಗುರು ನಮ್ಮ ನಿಮ್ಮ ಎಲ್ಲರ ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಬೇಡ್ಕೊಳ್ಳೋಣ. ಈ ಜ್ಞಾನ ನನ್ನಲ್ಲಿ ಹೋಗ್ಲಿ ಒಳಕ್ಕೆ. ಅದು ಒಳಕ್ ಹೋದ್ಮೇಲೆ ಕೆಲಸ ಮಾಡುತ್ತಲ್ವಾ, ನಮ್ಮ ಜೀವನದಲ್ಲಿ ಆನಂದ ತಂದ್ಕೊಡ್ಲಿ ಅಂತ ಕೇಳಿಕೊಂಡು ಶುರು ಮಾಡೋಣ. ಏಳನೇ ಶ್ಲೋಕ, 2ನೇ ಅಧ್ಯಾಯ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. 1ನೇ ಅಧ್ಯಾಯದಲ್ಲಿ ಕೃಷ್ಣನಿಗೆ ಬುದ್ಧಿವಾದ ಹೇಳ್ದ. ಏನು ನಿನಗೆ ಗೊತ್ತಾಗಲ್ವಾ ಕೃಷ್ಣ, ಹೆಂಗೆ ಯುದ್ಧ ಮಾಡೋದು, ಅವೆಲ್ಲ ನಿನ್ನ ಅರ್ಥನೇ ಮಾಡ್ಕೋತಾ ಇಲ್ವಲ್ಲ ಅಂತ ಬೈದ. ಕೃಷ್ಣ ಎಲ್ಲಾ ಕೇಳಿಸ್ಕೊಂಡ. 2ನೇ ಅಧ್ಯಾಯದಲ್ಲಿ ಹೇಳಿದ್ನಲ್ವಾ, ನೀನೆಂತ ಷಂಡ ನೀನು, ಯುದ್ಧ ಮಾಡಲ್ಲ ಅಂತ ಹೋಗ್ತೀಯಲ್ವಾ, ಇದು ಸರಿನಾ? ನೀನು ಜನ ಎಲ್ಲ ನಿನ್ನ ಬೈಕೊಳಲ್ವಾ, ಇವನೆಂತ ಅವನು ಅಂತ. ಎದ್ದವಳು ಅರ್ಜುನ, ಎದ್ದು ಯುದ್ಧ ಮಾಡಕ್ಕೆ ನಿಂತುಕೋ ಅಂತ ಬೈದಿದ್ನಲ್ವಾ. ಅನಾರ್ಯ ಜುಷ್ಟಮ ಎಲ್ಲಾ ಹೇಳಿದ್ದಕ್ಕೆ ಇವನ್ಗೆ ಕೋಪ ಬಂತು. ಯಾಕಂದ್ರೆ ಕೃಷ್ಣ ಯಾವತ್ತು ಬೈದಿಲ್ವಲ್ಲ. ಅಂತದೇನ್ ಇವತ್ತು ಇಷ್ಟೊಂದು ಹೇಳ್ತಾ ಇದ್ದಾನಲ್ವಾ, ನನಗೆ ಬೈತಾ ಇದ್ದಾನಲ್ವಾ ಅಂತ ಮನಸ್ಸು ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಮತ್ತೆ ಹಳೆ ಕಥೆನೇ ಹೇಳಿದ್ನ. ನನಗೇನು ನಮ್ಮ ಗುರುಗಳ ಮೇಲೆ ಯುದ್ಧ ಮಾಡು ಅಂತೀಯಾ, ನೀನ್ ಮಾಡಿದ್ದೀಯ ನಿಮ್ಮ ಗುರುಗಳು ಸಂದೀಪನಿ ಮುನಿ ಮೇಲೆ ಅಂತ ಎಲ್ಲ ಹೇಳ್ದ. ಸುಮ್ನೆ ಇದ್ನಲ್ವಾ. ಮತ್ತೆ ಈಗ ಏನ್ ಅನ್ನಿಸ್ತು ಏನೋ, ಕೋಪದಿಂದ ಮಾತಾಡಿ ಮಾತಾಡಿ ಈಗ ಅವನಿಗೆ ಒಂಥರ ದೈನ್ಯತೆ ಬಂದ್ಬಿಡ್ತು ಅರ್ಜುನನ್ಗೆ. ನಾನು ಏನ್ ಮಾಡ್ತಾ ಇದ್ದೀನೋ ನನಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಎಷ್ಟು ಶರಣಾಗತಿ ಭಾವದಿಂದ ಪರಮಾತ್ಮನಿಗೆ ಕೇಳ್ತಾ ಇದ್ದಾನೆ. ನಾನ್ ನಿನಗೆ ಶಿಷ್ಯನಾಗಿದ್ದೀನಿ ಮೊದಲನೇ ಸಲ ಹೇಳ್ದ ನೋಡಿ. ಏನ್ ಹೇಳಿದ್ದು? ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಕೃಷ್ಣ 2 ಸೈನ್ಯಗಳ ಮಧ್ಯೆ ನನ್ನ ಸೇನೆ ರಥವನ್ನ ತಗೊಂಡೋಗಿ ನಿಲ್ಲಿಸು ಅಂತ ಅಧಿಕಾರದಿಂದ ಹೇಳಿದ್ದ 1ನೇ ಅಧ್ಯಾಯದಲ್ಲಿ. ಈಗ ಎಲ್ಲಾ ಮಾತಾಡಿ 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 ಅವನ್ಗೆ ಬುದ್ಧಿ ಭ್ರಮಣೆ ಆದಂಗೆ ಅವನಿಗೆ ಅನ್ಸ್ಬಿಟ್ಟಿದೆ. ಅದಕ್ಕೆ ಹೇಳ್ತಾ ಇದ್ದಾನೆ, ನಾನು ನಿನಗೆ ಶರಣಾಗತನಾಗ್ಬಿಟ್ಟಿದ್ದೀನಿ, ನಿನ್ನ ಶಿಷ್ಯ ಆಗ್ಬಿಟ್ಟಿದ್ದೀನಿ. ಯಾಕಂದ್ರೆ ಈ ದೌರ್ಬಲ್ಯದಿಂದ, ಈ ಮಾಯಾ ಮೋಹ ಅನ್ನೋ ದೌರ್ಬಲ್ಯದಿಂದ ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಾನೆ ಇಲ್ಲ, ಯಾವ ಕರ್ತವ್ಯ ನಿರ್ವಹಿಸ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನನ್ನನ್ನ ನೀನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಮಾರ್ಗದರ್ಶನ ಕೊಡು ಕೃಷ್ಣ. ಯಾಕೆಂತಂದ್ರೆ ನಾನು ನನ್ನ ಚಿತ್ತ ಹೆಂಗೆ ಯೋಚನೆ ಮಾಡ್ತಿತ್ತೋ ಅದು ನನಗೆ ಗೊತ್ತಾಗ್ತಾನೆ ಇಲ್ಲ. ಒಂದ್ಸಲ ಸರಿ ಎನ್ನುತ್ತೆ, ಒಂದ್ಸಲ ತಪ್ಪನ್ನುತ್ತೆ. ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ನಾನು ನನ್ನ ಬುದ್ಧಿ ನನ್ನ ಮನಸ್ಸು 2 ಕೈನಲ್ಲಿಲ್ಲ. ಅದು ಹೇಳ್ದಂಗೆ ಕೇಳ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಐತೆ. ಹಿಂಗೆ ಇದ್ದಾಗ ಈ ಸ್ಥಿತಿಯಲ್ಲಿ ನನಗೆ ಯಾವುದು ಮಾಡ್ಬೇಕು ಯಾವುದು ಒಳ್ಳೇದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೇಳು ನನಗೆ ಅಂತ ಹೇಳ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದ. ಬರೀ ಹೇಳು ಅಂತ ಹೇಳ್ತಾ ಇಲ್ಲ. ಅವನಿಗೆ ಇದ್ದಕ್ಕಿದ್ದಂಗೆ ಏನೋ ಜ್ಞಾನೋದಯ ಆಯ್ತು.
ಇಂಥ ಪರಮಾತ್ಮನ ಮುಂದೆ ನಾನು ಯಾವತ್ತೂ ಹಿಂಗೆ ಮಾತಾಡ್ತಾ ಇಲ್ಲ, ಈ ತರ ಎಲ್ಲ ಹೇಳ್ತಾ ಇದ್ದೀನಲ್ವಾ ಅಂತ ಶರಣಾಗತಿ ಬಂತು ನೋಡಿ. ನಾನು ನಿನಗೆ ಶರಣಾಗತನಾಗಿದ್ದೇನೆ ಮತ್ತು ನಿನ್ನ ಶಿಷ್ಯ ನಾನೀಗ. ನೀನ್ ಏನ್ ಹೇಳ್ತೀಯೋ ಅದನ್ನ ನಾನು ಕೇಳ್ತೀನಿ. ದಯವಿಟ್ಟು ನನಗೆ ಮಾರ್ಗದರ್ಶನ ಕೊಡು ಕೃಷ್ಣ. ಆಹಾ, ಏನ್ ಚೆನ್ನಾಗಿದೆ ಅಲ್ವಾ? ಇದು ಬರಬೇಕು ನೋಡಿ ನಮ್ಮಲ್ಲಿ. ಪರಮಾತ್ಮನಿಗೆ ಶರಣಾಗತಿ ಆಗ್ಬೇಕು, ಗುರುವಿಗೆ ಶರಣಾಗತಿ ಆಗ್ಬೇಕು. ಆಮೇಲೆ ಶರಣಾಗತಿ ಆಗ್ತಾ ಆಗ್ತಾ ಆ ಗುರು ಅಂದ್ರೆ ಬೇರೆ ಏನೂ ಅಲ್ಲ, ಜ್ಞಾನ ಅಂತ ಗೊತ್ತಾಗುತ್ತೆ. ಆ ಜ್ಞಾನನೇ ದೇವರು ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಈಗ ನಾವಿನ್ನು ಕಲಿತಾ ಇದ್ದೀವಲ್ವಾ, ಒಬ್ಬ ವ್ಯಕ್ತಿಯನ್ನ ಗುರುವಾಗಿನೇ ಇಟ್ಕೊಂಡು ನಾವು ಮಾಡ್ಬೇಕು. ಅದೇ ತರ ಕೃಷ್ಣ ಕೇಳ್ತಾ ಇದ್ದಾನೆ ನೋಡಿ. ನಾವು ಆರಡ್ ಮಾಡ್ತೀವಿ, ಹೇಳ್ತೀರಾ ನೀವು ಸ್ವಲ್ಪ, ನನಗೆ ಏನು ಕನ್ಫ್ಯೂಸ್ ಅಲ್ಲಿ ಇದ್ದೀನಿ. ಇದು ಅಲ್ಲ, ನಮ್ಗೆ ಚೆನ್ನಾಗಿ ತಿಳ್ಕೊಡಿ. ನಿಮ್ಗೆ ಬುದ್ಧಿ ಜಾಸ್ತಿ ಶಾರ್ಪ್ ಇದೆ. ನಾನು ತುಂಬಾ ಪ್ರವಚನಗಳು ಕೇಳಿದ್ದೇನೆ, ಇಂಥದ್ ಎಷ್ಟೋ ಬುಕ್ಸ್ ಓದಿದ್ದೇನೆ. ಇವು ಯಾವ ನಿಮ್ಮನ್ನ ಪರಮಾತ್ಮನ ಕಡೆಗೆ ಕರೆದುಕೊಂಡು ಹೋಗಲ್ಲ. ಮತ್ತೆ ಹೆಂಗೆಪ್ಪ ಪರಮಾತ್ಮನ ಕಡೆ ಹೋಗೋದು? ನಿಮ್ಮಲ್ಲಿ ಶ್ರದ್ಧೆ ಬರ್ಬೇಕು, ಅತಿ ಮುಖ್ಯವಾಗಿ ಭಕ್ತಿ ಬರ್ಬೇಕು ನೋಡಿ. ನಿನ್ನ ನಾನು ತಿಳ್ಕೋಬೇಕು ಅಂತ ಈ ಶ್ರದ್ಧೆ ಭಕ್ತಿ ಇಟ್ಕೊಂಡು ಗುರುವಿನಿಗೆ ಸೇವೆ ಮಾಡ್ಬೇಕು. ಏನು ಸೇವೆ? ಹೋಗಿ ಅವ್ರ ಕೈಕಾಲು ಒತ್ತೋದ ಅಲ್ಲ. ಗುರು ಏನ್ ಹೇಳ್ತಾನೋ ಅದನ್ನ ನನ್ನ ಜೀವನಕ್ಕೆ ಅಳವಡಿಸ್ಕೊಂಡು ನಾವು ಜೀವನ ಮಾಡೋದು, ಅದು ಸೇವೆ ನೋಡಿ. ನಮ್ಗೆಲ್ಲ ಅವ್ರಿಗೆ ಪಾದ ನಮಸ್ಕಾರ ಮಾಡ್ಬೇಕು, ಪಾದ ಪೂಜೆ ಮಾಡ್ಬೇಕು, ಅವ್ರಿಗೆ ಕೈಕಾಲು ಒತ್ಬೇಕು. ಆಗಿನ ಕಾಲದಲ್ಲಿ ವಯಸ್ಸಾದ ಗುರುಗಳಿಗೆ ಅವೇನೇನೋ ನಮ್ದು ಕಲ್ಪನೆ, ಅದು ಅಲ್ವೇ ಅಲ್ಲ ನೋಡಿ. ಇದು ಸೇವೆ ಅಂದ್ರೆ ಏನ್ ಹೇಳಿದ್ದಾನೆ ಗುರು, ಅದನ್ನ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೊಂಡು ಪರೀಕ್ಷೆ ಮಾಡ್ಬೇಕು. ಇದು ಸತ್ಯನಾ, ಇದು ಸುಳ್ಳ ಅಂತ. ನಾವೇನ್ ಮಾಡ್ತಾ ಇದ್ದೀವಿ? ಶರಣಾಗತಿ ಆಗೋದೇ ಇಲ್ಲ ಗುರುಗಳಿಗೆ. ಏನೋ ಒಂದು ಅಹಂಕಾರ ಮಧ್ಯದಲ್ಲಿ, ಇವ್ರು ನನಗಿಂತ ಚಿಕ್ಕವರ ಅದೊಂದು ಬಂದ್ಬಿಡ್ತೈತೆ. ಆಮೇಲೆ ಇವ್ರ ಗಂಡಸ್ರ, ಇವ್ರ ಹೆಂಗಸ್ರ ಬಂದ್ಬಿಡ್ತೈತೆ. ಅತಿ ಮುಖ್ಯವಾಗಿ ಏನ್ ಬರುತ್ತೆ ಗೊತ್ತಾ? ಇವ್ರು ಏನಪ್ಪ ಮಾಮೂಲಿ ನಮ್ ತರನೇ ಮನುಷ್ಯರಲ್ವಾ, ತಿಂತಾರೆ ಮಾಡ್ತಾರೆ ಎಲ್ಲ ಇರ್ತಾರೆ. ಗುರು ಅಂದ್ರೆ ಇವ್ನ ಹೆಂಗೆ ನಾನು ಸ್ವೀಕಾರ ಮಾಡ್ಲಿ? ಇವ್ರೇನು ಕಷಾಯ ಬಟ್ಟೆ ಹಾಕಲ್ಲ, ಏನೇನೋ ಇರುತ್ತಲ್ವಾ ಒಬ್ಬ ಗುರು ಅಂತ ನಾವೆಲ್ಲ ಊಹಿಸ್ಕೊಳ್ಳೋದು. ಅದು ಯಾವುದೇ ಒಂದು ಲಕ್ಷಣನೂ ಇಲ್ಲಲ್ವಾ ಇವ್ರ ಹತ್ರ ಅಂತ ನಾವು ಶರಣಾಗತಿ ಆಗೋದೇ ಇಲ್ಲ. ಮತ್ತೆ ನಮ್ದು ಬುದ್ಧಿಯಿಂದ ಏನ್ ಮಾಡ್ತೀವಿ ಗೊತ್ತಾ? ಚೇಂಜ್ ಮಾಡ್ತಾನೇ ಇರ್ತೀವಿ. ಸ್ವಲ್ಪ ದಿವಸ ಇವ್ರ ಹತ್ರ ಕಲಿತೀವಿ, ಸ್ವಲ್ಪ ದಿವಸ ಅವ್ರ ಹತ್ರ ಕಲಿತೀವಿ, ಇನ್ನೊಬ್ರ ಹತ್ರ ಕಲಿತೀವಿ. ಹಿಂಗೆ ಕಲಿಯೋದು ನಮ್ದು ಜೀವನ ಆಗ್ಬಿಡ್ತೈತೆ. ಬಿಟ್ಟು ನಾನು ಒಬ್ಬರಿಗೆ ಶರಣಾಗತಿ ಆಗಿ ಅವರಿಂದ ಜ್ಞಾನನ ತಗೋಬೇಕು ಅನ್ನೋದು ಹೋಗ್ಬಿಡ್ತೈತೆ. ಅದು ಯಾವಾಗ ಬರ್ತಿತ್ತೋ ನಮ್ದು ಮಹಾಪುಣ್ಯ ಇರ್ಬೇಕು. ಚೆನ್ನಾಗಿ ಜೀವನದಲ್ಲಿ ಹೊರೆಗಳು ಬಿದ್ದಾಗ ಆಗ ನಮಗೆ ಅಯ್ಯೋ ಇಲ್ಲಪ್ಪ, ನನ್ನ ಜೀವನ ನಡೆಸೋ ಒಬ್ಬ ಗುರು ಬೇಕು ಅಂತ ಅವಾಗ ಶರಣಾಗತಿ ಆಗ್ತೀವಿ ನಾವು. ನೀವ್ ಎಲ್ಲಿವರೆಗೂ ಶರಣಾಗತಿ ಆಗಲ್ವೋ ಅರ್ಜುನನ ತರಹ, ಅಲ್ಲಿವರೆಗೂ ನಮ್ಗೆ ಜೀವನ ಹೆಂಗೆ ಮಾಡ್ಬೇಕು ಗೊತ್ತಾಗಲ್ಲ. ನೀವ್ ಅನ್ಕೋತಾ ಇದ್ದೀರಾ ನಾನ್ ಮಾಡ್ತಾ ಇದ್ದೀನಿ ಜೀವನ ಅಂತ. ಭಗವದ್ಗೀತೆ ಕೇಳ್ತಾ ಕೇಳ್ತಾ ಗೊತ್ತಾಗುತ್ತೆ ನಾನು ಮಾಡೋ ಅಷ್ಟು ಕೆಟ್ಟ ಜೀವನ ಯಾವುದೂ ಇಲ್ಲ ಅಂತ. ಅದಕ್ಕೆ ನಿಮಗೆ ಯಾರ ಹತ್ರ ಮಾತಾಡಿದ್ರೆ ಧೈರ್ಯ ಸಿಕ್ಕುತ್ತೆ, ಯಾರ ಹತ್ರ ಮಾತಾಡಿದ್ರೆ ಆನಂದ ಆಗುತ್ತೋ ಅವರನ್ನ ನೀವು ಗುರುವಾಗಿ ಸ್ವೀಕಾರ ಮಾಡಿ. ಆಮೇಲೆ ಅವ್ರನ್ನ ನಂಬಿ ಅವರಿಂದ ತಗೊಳ್ಳಿ ಜ್ಞಾನನ. ನಾವು ಜ್ಞಾನ ಕೊಡೋ ಗುರುವನ್ನ ಬಿಟ್ಬಿಡ್ತೀವಿ. ಯಾವುದೋ ಪುಸ್ತಕದಲ್ಲಿ ಎಲ್ಲೋ ಉಪನ್ಯಾಸ ಕೇಳಿ ಅವ್ರನ್ನ ಸ್ವೀಕಾರ ಮಾಡ್ಕೊಂಡು ಹೋಗ್ತೀವಿ. ಅದು ತಪ್ಪಲ್ಲ, ಅಂದ್ರೆ ಅದು ಪೂರ್ಣ ಜ್ಞಾನ ಆಗಲ್ಲ. ಯಾಕೆ ಗೊತ್ತಾ? ನಿಮ್ಮ ತಪ್ಪನ್ನು ಯಾರು ಉಜ್ಜಿ ಉಜ್ಜಿ ತಿದ್ದುತ್ತಾರೆ ನೋಡಿ, ಅವರೇ ನಿಮ್ಮ ನಿಜವಾದಂತ ಗುರುಗಳು. ಇದು ನಮ್ಗೆ ಎಲ್ಲಿವರೆಗೂ ಗೊತ್ತಾಗೋದಿಲ್ವೋ ಅಲ್ಲಿವರೆಗೂ ಅರ್ಜುನ ಯುದ್ಧರಂಗದಲ್ಲಿ ಹೆಂಗೆ ಒದ್ದಾಡ್ತಾ ಇದ್ದಾನೆ ವ್ಯಾಮೋಹ ಮೋಹದಿಂದ, ಅದೇ ತರ ನಾವು ಈ ಸಂಸಾರದಲ್ಲಿ ಒದ್ದಾಡ್ತೀವಿ. ಯಾರನ್ನ ನಂಬೋದು, ಯಾರನ್ನ ಹಿಡ್ಕೊಳ್ಳೋದು, ಯಾವ ತರ ಜೀವನ ಮಾಡ್ಬೇಕು ಅಂತ.
ಯಾವಾಗ್ಲೂ ವ್ಯಕ್ತಿಯ ರೂಪಕ್ಕೆ ಆಕರ್ಷಣೆ ಆಗ್ಬಾರ್ದು, ಆ ಜ್ಞಾನಕ್ಕೆ ಆಕರ್ಷಣೆ ಆಗ್ಬೇಕು ನೋಡಿ. ಯಾವಾಗ ನಾವು ಜ್ಞಾನಕ್ಕೆ ಆಕರ್ಷಣೆ ಆಗ್ತೀವೋ ಆಗ ಗುರು ತನ್ನನ್ನ ಆತ್ಮೀಯ ಶಿಷ್ಯನಾಗಿ ಸ್ವೀಕಾರ ಮಾಡಿಕೊಂಡು ಜ್ಞಾನ ಕೊಡ್ತಾನೆ. ಅದಕ್ಕೆ ಅರ್ಜುನನಿಗೆ 18ನೇ ಅಧ್ಯಾಯದಲ್ಲಿ ಬಂತು, ನಷ್ಟೋ ಮೋಹ ಸ್ಮೃತಿ ಲಬ್ಧ, ಕೃಷ್ಣ ನನ್ಗೆ ಮೋಹ ಎಲ್ಲ ಹೋಯ್ತಪ್ಪ ಅಂತ ಹೇಳ್ದ. ನಾವು ಅವನಿಗೆ ಅಂತ ಯುದ್ಧರಂಗದಲ್ಲೇ ಜ್ಞಾನೋದಯ ಆಯ್ತು 18 ದಿವಸದಲ್ಲೇನೆ. ನಮಗೆ ಎಷ್ಟು ವರ್ಷದಿಂದ ಸತ್ಸಂಗ ಕೇಳ್ತೀವಿ, ಕೇಳೋವಾಗ ಏನೋ ಅನ್ಸುತ್ತೆ. ಮೊನ್ನೆನೂ ಹೇಳ್ತಾ ಇದ್ದಲ್ವ ನೀವ್ ಅಭಿಪ್ರಾಯದಲ್ಲಿ, ಸತ್ಸಂಗ ಆಗಿದ ತಕ್ಷಣ ಮತ್ತೆ ಯಥಾ ಬುದ್ಧಿಗೆ ಹೋಗ್ಬಿಡ್ತೀವಿ ನಾವು ಅಂತ. ಯಾಕಂದ್ರೆ ಜನ್ಮ ಜನ್ಮದಿಂದ ಇದೇ ಮಾಡ್ತಾ ಬಂದಿರೋದು ನಾವು. ಹೋಗ್ತಾ ಇಲ್ಲ. ನಮ್ಮ ಜೊತೆ ಯಾರಿದಾರೋ ಅವರಲ್ಲಿರೋ ಜ್ಞಾನನ ನಾವು ಗುರುತಿಸ್ತಾನೆ ಇಲ್ಲ. ಹಂಗಿದ್ದಾಗ ನಮ್ಗೆ ಏನು ಸಿಕ್ಕಲ್ಲ ನೋಡಿ. ನಾನು ಒಂದ್ಸಲ ನನ್ನ ಸ್ಟೂಡೆಂಟ್ ಒಬ್ರು ಅವ್ರು ಹೇಳಿದ್ರು, ಹಿಂಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಂತ. ಹೌದಾ, ವೆರಿ ಗುಡ್ ಅಮ್ಮ ಅಂತ ಹೇಳಿದೆ. ನೀವು ಮೊದ್ಲು ಹೋಗ್ತಾ ಇದ್ರಲ್ಲ ಅಂದ್ರೆ, ಇಲ್ಲ ಇವಾಗ ಇದು ಚೆನ್ನಾಗಿದೆ ಅಂತ. ಅಲ್ಲಮ್ಮ, ಮೊದ್ಲು ಹೋಗೋ ಜಾಗದಲ್ಲಿ ನಿಮ್ಗೆ ಸಂಬಳ ಜಾಸ್ತಿ ಇತ್ತಲ್ವಾ, ಇದು ತುಂಬಾ ಕಡಿಮೆ ಇಲ್ಲ ಅಂದ್ರೆ. ಎಷ್ಟು ಜ್ಞಾನವಾದ ಮಾತು ಹೇಳಿದ್ರು. ಅಮ್ಮ, ಸಂಬಳ ನೋಡ್ಕೊಂಡ್ರೆ ಅಲ್ಲಿ ಮನಃಶಾಂತಿ ಇರಲ್ಲ, ವ್ಯಕ್ತಿಗಳು ಸರಿ ಇಲ್ಲ, ಅದು ಇಲ್ಲ. ಯಾರು ಒಳ್ಳೆ ವ್ಯಕ್ತಿ ಇರ್ತಾರೋ ಅವ್ರ ಹತ್ರ ಕೆಲಸ ಮಾಡುವಾಗ ಸಂಬಳ ಚಿಕ್ಕದಾದ್ರೇನು ಗೌರವ ಇರುತ್ತಮ್ಮ ಅಂತ ಹೇಳಿದ್ರು. ನೋಡಿ ಈ ಜ್ಞಾನ ಹೆಂಗೆ ಕೆಲಸ ಮಾಡುತ್ತೆ ಅಂತ. ಅದೇ ತರ ಅರ್ಜುನ ಇವಾಗ ಕೇಳ್ತಾ ಇರೋದು, ನನಗೇನು ಗೊತ್ತಾಗ್ತಾ ಇಲ್ಲ, ನಾನ್ ನಿನ್ನ ಗುರುವಂತ ಹೇಳ್ಕೊತೀನಿ, ನನಗೆ ನೀನ್ ದಾರಿ ನೋಡ್ಸು, ಯಾವ ತರ ಹೋಗ್ಬೇಕು ಅಂತ. ನೋಡಿ ಇವನ್ ಎಂತ 3 ಲೋಕದ ಗಂಡು ಅಂತ ಇದ್ದಿದ್ದು ಅರ್ಜುನನ್ಗೆ. ಅವನು ಎಲ್ಲಿ ಯುದ್ಧ ಮಾಡಿದ್ರೇನೋ ಅದರಲ್ಲಿ ಅವನು ಗೆದ್ದು ಬರ್ತಾ ಇದ್ದ ಅಂತ ವೀರ. ಈಗ ಏನಾಗ್ಬಿಟ್ಟಿದ್ದಾನೆ, ಗೊಂದಲಕ್ಕೆ ಈಡಾಗ್ಬಿಟ್ಟು ಅವನ್ಗೆ ಕರುಣೆನೇ ದೊಡ್ಡದಾಗ್ಬಿಟ್ಟೈತೆ, ಈಗ ವ್ಯಾಮೋಹನೇ ದೊಡ್ಡದಾಗ್ಬಿಟ್ಟಿದೆ. ಮಕ್ಕಳನ್ನ ತಂದೆ ತಾಯಿಗಳು ಅಜ್ಞಾನದ ಪ್ರೀತಿಯಿಂದ ಬೆಳೆಸ್ಬಿಡ್ತಾರೆ ಎಲ್ಲ. ನಾಳೆ ಏನು ಕೆಲ್ಸಕ್ಕೆ ಬರೆದವರಂಗಾಗ್ಬಿಡ್ತಾರೆ ಮಕ್ಕಳು. ಎಷ್ಟು ಪ್ರೀತಿಯಿಂದ ಬೆಳೆಸದ್ನಲ್ವೋ, ಇವನು 1 ಪೈಸಕ್ಕೂ ಕೆಲ್ಸಕ್ಕೆ ಬರ್ದಂಗ ಆಗ್ಬಿಟ್ಟ ಅಂತ ಮತ್ತೆ ಅಮ್ಮ ಅಪ್ಪನೇ ಬೈಯೋದು. ಯಾಕೆ ಹೇಳಿ? ಪ್ರೀತಿ ಕೊಟ್ಟಿದ್ದೀರಾ, ಸಂಸ್ಕಾರ ಕೊಟ್ಟಿದ್ದೀರಾ ನೀವು? ಕೊಟ್ಟೇ ಇಲ್ಲ. ಸಂಸ್ಕಾರ ಕೊಟ್ಟಿದ್ರೆ ನೀವು ಯಾವುದೇ ವಿಷಯಕ್ಕೂ ನೀವು ದುಃಖನೇ ಪಡ್ತಾ ಇರ್ಲಿಲ್ಲ ಸಂಸಾರದಲ್ಲಿ. ಮಕ್ಕಳಿಗೆ ಪ್ರೀತಿ ಕೊಟ್ಟು, ಕೇಳಿದ್ದೆಲ್ಲ ಕೊಟ್ಟು ಬೆಳೆಸಿ ಏನ್ ಮಾಡಿದ್ದೀರಾ? ಹೆಂಗೆ ಜೀವನ ಮಾಡ್ಬೇಕು ಅನ್ನೋ ಸಂಸ್ಕಾರ ಕೊಡದೇ ಇರೋದ್ರಿಂದ ದುಃಖ ಪಡ್ತಾ ಇರೋದು. ಎಷ್ಟು ಕಷ್ಟಪಟ್ಟು ಬೆಳೆಸ್ದೆ. ಈಗ ನನ್ನ ಮಕ್ಕಳು ನನಗೆ ನನ್ನ ಮಾತೇ ಕೇಳಿಸ್ಕೊಡಲ್ಲ. ಕಷ್ಟಪಟ್ಟಿದ್ದೀಯಾ, ಸಂಸ್ಕಾರ ಕೊಟ್ಟಿದ್ದೀಯಾ? ಕಳ್ತನ ಮಾಡ್ತಾನೆ, ಸಿಕ್ಕಾಕೊಂಡ್ ಬಿಡ್ತಾನೆ, ಜೈಲಿಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ತುಂಬಾ ಹೊಡಿತಾರೆ. ಯಾಕಂದ್ರೆ ತಪ್ಪು ಮಾಡಿದಾನಲ್ವಾ. 2 ದಿವಸ ಆದ್ಮೇಲೆ ತಾಯಿ ಬರ್ತೈತೆ. ತಾಯಿ ಕೇಳ್ಕೊಂಡು ಹೋಗ್ತೈತೆ ಜೈಲರ್ಗೆ, ನನ್ ಮಗನ್ನ ನೋಡ್ತೀನಿ ಸ್ವಾಮಿ ಅಂತ. ಸರಿ ಹೋಗು ಅಂತ ಹೇಳ್ತಾರೆ. ಆ ಅಮ್ಮ ಹೋಗಿ, ಏನಪ್ಪಾ ಚೆನ್ನಾಗಿದ್ಯಾ ಅಂತ ಕೈ ಹಿಡ್ಕೋತಾಳೆ. ಆ ಮಗ ಎಷ್ಟು ಕೋಪ ಬಂದ್ಬಿಟ್ಟಿದ್ದೆ, ಅವರಮ್ಮನ ಕಿವಿನ ಜೋರ ಕಚ್ಚಿ ಬಿಡ್ತಾನೆ ನೋಡಿ. ಯಾಕೆ ಗೊತ್ತಾ? ಹೇಳ್ತಾನೆ, ಈಗ ಜ್ಞಾನೋದಯ ಆಯ್ತು. ನಾನು ಚಿಕ್ಕ ಹುಡುಗ ಆಗಿದ್ದಾಗ ಕಳ್ತನ ಮಾಡ್ತಾ ಇದ್ದೆ, ಎಲ್ಲ ತಗೊಂಡ್ಬರ್ತಾ ಇದ್ದೆ. ನೀನ್ ಏನಂತ ಹೇಳ್ತಾ ಇದ್ದಿದ್ ನನ್ ಕಿವಿಯಲ್ಲಿ, ವೆರಿ ಗುಡ್, ತಗೊಂಬಾ, ಅದಕ್ಕೆ ತಗೊಂಬಾ, ಇದು ಒಳ್ಳೇದು, ಏನ್ ಸಿಕ್ಕದೇನೋ ಮುಚ್ಚಿಕೊಂಡು ಎತ್ಕೊಂಡ್ ಬಾ. ಈ ತರ ನೀನೆಲ್ಲ ನನ್ನ ಕಿವಿಯಲ್ಲಿ ಹೇಳಿ ನನಗೆ ಈ ಮಟ್ಟಕ್ಕೆ ತಂದಿದ್ದೀಯಾ? ನೀನ್ ಎಷ್ಟು ಕೆಟ್ಟವಳು ಅಂತ ನನಗೆ ಈಗ ಶಿಕ್ಷೆ ತಗೊಂಡ್ಮೇಲೆ ಅರ್ಥ ಆಯ್ತು ಅಂತ. ಅದೇ ತರ ಮಕ್ಕಳ ಕೈಯಲ್ಲೂ ನಾವು ಅನ್ನಿಸ್ಕೋತೀವಲ್ವಾ, ನೀನ್ ಹಂಗ್ ಬೆಳೆಸಿದ್ಯಾ ನಮ್ಮನ್ನ, ನೀನೇನ್ ಚೆನ್ನಾಗಿ ಬೆಳೆಸಿದ್ಯಾ. ಎಲ್ಲ ಸಂಸಾರದಲ್ಲೂ ಇದು ಇರೋದಿದೆ ಅಲ್ವಾ ಅಮ್ಮ? ಅದೇ ನೋಡಿ, ಧೃತರಾಷ್ಟ್ರನದು ಕುರುಡು ಪ್ರೀತಿ. ಏನ್ ಮಕ್ಕಳು ಕೇಳಿದ್ದು ಎಲ್ಲ ಕೊಡ್ತಾ ಇದ್ದ. ಅಂದ್ರೆ ಅವರು ಧರ್ಮಿಷ್ಠರಲ್ಲ. ಅರ್ಜುನ ಧರ್ಮಿಷ್ಠ, ಅದಕ್ಕೆ ಅವನಿಗೆ ಧರ್ಮನೇ ಕಾಪಾಡ್ತು. ಕುಂತಿದೇವಿ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿದ್ದು. ಅವರನ್ನ
ಸಂಸ್ಕಾರ ಕೊಟ್ಟು ಬೆಳೆಸಿದ್ದು ಅಮ್ಮ. ಅದಕ್ಕೆ ಇವ್ರಿಗೆ ಯಾರಿಗೂನು ಈ ಭೋಗಗಳ ಅಪೇಕ್ಷೆನೇ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು ಅರ್ಜುನ, ಇಂಥ ರಾಜ್ಯ ಬೇಕಾ ನಮ್ಗೆ? ಯುದ್ಧ ಮಾಡಿ ಅವ್ರನ್ನೆಲ್ಲ ಸಾಯಿಸಿ ನಾವು ಆನಂದವಾಗಿರೋದು ಬೇಕಾ ಅಂತ. ಒಂದ್ಸಲ ವನವಾಸದಲ್ಲಿದ್ದಾಗ ಕೃಷ್ಣ ಹೇಳ್ತಾನೆ ಧರ್ಮರಾಜ ಮತ್ತು ಅರ್ಜುನನ್ಗೆ, ನೋಡಪ್ಪ, ನಾಳೆ ಯುದ್ಧ ಮಾಡೋ ಸಂದರ್ಭ ಬರ್ತಿದೆ, ಅದಕ್ಕೆ ತಪಸ್ ಮಾಡಿ ನಿಮ್ಮ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳಿ ಅಂತ. ಅರ್ಜುನ 3 ವರ್ಷ ತಪಸ್ ಮಾಡ್ಬಿಟ್ಟು ಶಿವನಿಂದ ಗಾಂಡೀವ ಅನ್ನೋ ಪಾಶುಪತಾಸ್ತ್ರನ ತಗೋತಾನೆ. ಶಿವ ಸುಮ್ಮನೆ ಅವನು ಕೊಟ್ಟಿಲ್ಲ, ತನ್ನ ಜೊತೆ ಯುದ್ಧ ಮಾಡು ಅಂತ ಕೇಳಿದ. ಬೇಟೆಗಾರನಾಗಿ ವೇಷ ಹಾಕೊಂಡು ಬಂದು ಯುದ್ಧ ಮಾಡಿದ್ಮೇಲೆ ಅರ್ಜುನನ ಸಾಮರ್ಥ್ಯ ನೋಡ್ಬಿಟ್ಟು ಅವನಿಗೆ ಕೊಡ್ತಾನೆ. ಇದು ನೋಡಿ, ಯಾರೇ ಆಗ್ಲಿ ನಿಮ್ಗೆ ಏನನ್ನ ಕೊಡ್ಬೇಕಂದ್ರೆ ಜ್ಞಾನ ಕೊಡ್ಬೇಕು, ಏನೋ ಒಂದು ಕೊಡ್ಬೇಕಂದ್ರೆ ನಿಮ್ಮಲ್ಲಿರೋ ಸಾಮರ್ಥ್ಯನ ನೋಡಿ ಕೊಡ್ತಾರೆ. ನಿಮ್ಮ ಮುಖ ನೋಡಿ ಯಾರು ಕೊಡೋದೇ ಇಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಏನ್ ಮಾಡ್ತಾನೆ, ಇಷ್ಟು ಒಳ್ಳೆಯವನಲ್ವಾ ಇವ್, ಎಷ್ಟು ಧರ್ಮಿಷ್ಠ ಇವನು, ಧರ್ಮವಾಗಿ ಜೀವನ ಮಾಡ್ತಾನೆ ಅಂತ ಶಿವನೇ ಹೇಳ್ತಾನೆ. ನೋಡು, ದೇವಲೋಕಕ್ಕೆ ಹೋಗು ನೀನು, ಅಲ್ಲೂ ನಿನಗೆ ಯುದ್ಧಕ್ಕೆ ಬೇಕಾದಂತ ಅಸ್ತ್ರಗಳನ್ನೆಲ್ಲ ಕೊಡ್ತಾರೆ ಅಂತ. ಸರಿ ಅಂತ ದೇವಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಇಂದ್ರ ಅಲ್ವಾ ಇರೋದು. ತನ್ನ ಮಗನಿಗೆ ಎಲ್ಲಾ ಆಯುಧಗಳು ಕೊಡ್ಬೇಕು, ಯುದ್ಧದಲ್ಲಿ ಗೆಲ್ಬೇಕು ಅಂತ ಆಸೆ. ಮತ್ತೆ ಏನ್ ಅನ್ಕೋತಾರೆ ಅಂತ ಜನ ಎಲ್ಲ ಗೊತ್ತಲ್ವಾ, ಮಗ ಆಗಿದ್ದಕ್ಕೆ ಎಲ್ಲಾ ಕೊಟ್ಬಿಟ್ಟೆ ಅಂತ. ಆವಾಗ ಹೇಳ್ತಾನೆ ಇಂದ್ರ, ನೋಡಪ್ಪ, ಇಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ, ನಿವಾಚ ಕೀಚಕ ಅಂತ, ಅವನನ್ನ ನೀನು ಸಾಯಿಸ್ಬಿಡು, ಆವಾಗ ನಾನ್ ನಿನಗೆ ಇನ್ನ ಎಷ್ಟೊಂದು ನಿನಗೆ ಕೊಡ್ತೀನಿ ಆಯುಧಗಳನ್ನ ಅಂತ. ತನ್ನ ಹತ್ರ ಇರುವಂತ ಕುಬೇರ, ವರುಣ ಎಲ್ಲರ ಅಸ್ತ್ರಗಳನ್ನು ಕೊಡ್ತಾನೆ. ಅಲ್ಲೂ ಗೆಲ್ತಾನೆ ನೋಡಿ ಅರ್ಜುನ, ಅಂತ ವೀರ ಅವನು. ಅಲ್ಲಿ ಗೆದ್ದಾಗ ದೇವೇಂದ್ರನಿಗೆ ತುಂಬಾ ಖುಷಿ ಆಗುತ್ತೆ. ಆಹಾ, ನನ್ನ ಮಗ ಗೆದ್ಬಿಟ್ನಲ್ಲ ಅಂತ. ನಾವು ಕೊಡ್ತೀವಲ್ವಾ, ನಮ್ಮ ಮಕ್ಕಳು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬಿಟ್ರೆ ಖುಷಿಯಿಂದ ಕೊಟ್ಬಿಡ್ತೀವಿ, ಎಲ್ಲರಿಗೂ ಹೇಳ್ಕೊಂಬರ್ತೀವಿ ಪಾಸ್ ಆಗಿದ್ದಾನೆ ಅಂತ. ಅದೇ ಫೇಲ್ ಆಗ್ಬಿಟ್ರೆ ಎಷ್ಟು ದುಃಖ ಪಟ್ಬಿಟ್ಟು ಮುಖನೇ ನೋಡ್ಸಲ್ಲ. ಇಲ್ಲಿ ದೇವೇಂದ್ರನು ಅದೇ ತರ ಮಾಡ್ತಾನೆ. ಎಲ್ಲಾರನ್ನ ಕರೆಸ್ಬಿಟ್ಟು ರಂಬೆ, ಅಪ್ಸರ ಮುಂತಾದವ್ರನ್ನೆಲ್ಲ ಸೇರಿಸಿ ಒಂದು ಡ್ಯಾನ್ಸ್ ಮಾಡಿಸ್ತಾನೆ. ಆ ಕಾಲದಲ್ಲಿ ಅದೇ ಅಲ್ವಾ ಅವರೇ ನೃತ್ಯ ಮಾಡೋದು. ಆ ತರ ನೃತ್ಯ ಮಾಡುವಾಗ ಒಂದು ಕ್ಷಣ ಅವನು ಆ ಒಂದು ಅಪ್ಸರೆಯನ್ನ ನೋಡ್ಬಿಡ್ತಾನೆ ಅರ್ಜುನ. ಆವಾಗ ದೇವೇಂದ್ರ ಏನ್ ತಿಳ್ಕೊತಾನೆ, ಇವನು ಅವಳನ್ನ ನೋಡಿದಾನಲ್ಲ, ಅವಳ ಮೇಲೆ ಇವನಿಗೆ ಮನಸ್ಸಿದೆ ಅಂತ ಹೇಳಿ ರಾತ್ರಿ ಆ ಅಪ್ಸರಸಿನ ಅರ್ಜುನನ ಬಳಿಗೆ ಕಳಿಸ್ತಾನೆ. ಅವಳು ಬರ್ತಾಳೆ. ಏನು ಅಂದಾಗ, ಇಲ್ಲ, ಈ ದಿವಸ ನಾನು ನಿಮಗೆ ಸಂತೋಷ ಕೊಡಕ್ ಬಂದಿದ್ದೀನಿ, ಈ ರಾತ್ರಿ ಎಲ್ಲ ಅಂತ. ಅವಾಗ ಅರ್ಜುನ ಎಷ್ಟು ಹೇಳ್ತಾನೆ ನೋಡಿ, ನಮ್ಮ ಅಣ್ಣ ಕಳಿಸಿದ್ದು ನನ್ನ ಇಲ್ಲಿ ಭೋಗ ಮಾಡೋದಿಕ್ಕೆ ಅಲ್ಲ, ತಪಸ್ಸು ಮಾಡು ಅಂತ ಹೇಳೋದಿಕ್ಕೆ ಕಳಿಸಿದ್ದು. ನಾನು ನಿನ್ನ ಯಾವುದೇ ಕಾರಣಕ್ಕೂ ಮುಟ್ಟಲ್ಲ ಅಂತ ಹೇಳ್ತಾನೆ. ಅವಳಿಗೆ ಕೋಪ ಬಂದ್ಬಿಟ್ಟು ಶಾಪ ಕೊಟ್ಬಿಡ್ತಾಳೆ, ನೀನು ನಪುಂಸಕ ಆಗ್ಬಿಡು ಅಂತ. ಅರ್ಜುನ ದುಃಖದಿಂದ ದೇವೇಂದ್ರನಿಗೆ ವಿಷಯ ಹೇಳ್ತಾನೆ, ನೋಡಿ ಈ ತರ ಆಯ್ತಲ್ವಾ ಅಂತ. ಅವಾಗ ಹೇಳ್ತಾನೆ ದೇವೇಂದ್ರ, ನೋಡು, ಈ ಶಾಪನು ನಿನಗೆ ವನವಾಸದಲ್ಲಿದ್ದಾಗ, ಅಜ್ಞಾತವಾಸದಲ್ಲಿದ್ದಾಗ ಉಪಯೋಗಕ್ಕೆ ಬರ್ತಿದೆ ಅಂತ ಹೇಳ್ತಾನೆ ನೋಡಿ. ಅದೇ ಅಲ್ವಾ ವಿರಾಟ ರಾಜನ ಅರಮನೆಯಲ್ಲಿ ಇವನು ಹೋಗ್ಬಿಟ್ಟು ಡ್ಯಾನ್ಸ್ ಕಲ್ಸೋದು ಎಲ್ಲ ಮಾಡ್ತಾ ಇರ್ತಾನಲ್ಲ. ಈ ತರ ಅರ್ಜುನಂದು ದೊಡ್ಡ ಗುಣ. ಎಂತ ಅವಕಾಶ ಸಿಕ್ಕಾಗ್ಲೂ ಅವನಲ್ಲಿ ಇಂದ್ರಿಯದ ಚಪಲತೆ ಇರ್ಲಿಲ್ಲ, ತನ್ನ ಕಾರ್ಯ ಮುಖ್ಯ ಅಂತ ಇತ್ತು. ಅಂತ ಮಹಾವೀರಾದಿ ವೀರ, ಶೂರಾದಿ ಶೂರನಿಗೆ ಈಗ ನೋಡಿ ಗೊಂದಲ, ಧರ್ಮ ಅನ್ನೋ ಗೊಂದಲ, ವ್ಯಾಮೋಹ ಅನ್ನೋ ಗೊಂದಲ, ಏನು ಮಾಡಕ್ಕೂ ಆಗ್ತಾ ಇಲ್ಲ. ಕೃಷ್ಣ, ನನಗೆ ಏನ್ ಸರಿ ಯಾವುದು ತಪ್ಪು ಅಂತ ಹೇಳ್ಕೊಡ್ತಾ ಇರು. ನಾನು ಆವಾಗ ಮನಸ್ಸನ್ನ ಸಮಚಿತ್ತವಾಗಿ ಇಟ್ಕೊಂಡು ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ. ಸೇಮ್ ನಮ್ದು ಇದೇ ತರ ಅಲ್ವಾ, ಏನೇನೋ ಕೆಲ್ಸಗಳು ಮಾಡ್ತೀವಿ, ಬೇರೆಯವರಿಗೆಲ್ಲ ಚೆನ್ನಾಗಿ ಸಲಹೆ ಕೊಡ್ತೀವಿ. ಅಯ್ಯೋ ಹಂಗ್ ಮಾಡಿ ಹಿಂಗ್ ಮಾಡಿ, ಇದಕ್ಕೆಲ್ಲ ಯೋಚನೆ ಮಾಡೋದಾ? ಅಯ್ಯೋ ನನ್ ಮಾತ್ ಕೇಳಿ ನೀವು
ಇಷ್ಟೆಲ್ಲ ಕೊಟ್ಬಿಡ್ತೀವಿ. ಯಾವಾಗ ಅದೇ ಸಮಸ್ಯೆಗಳು ನಮಗೆ ಬಂದಿದ ತಕ್ಷಣ ಏನಾಗ್ಬಿಡ್ತೀವಿ, ನಾವು ಕುಗ್ಗೋಗ್ಬಿಡ್ತೀವಿ. ಬೇರೆಯವರಿಗೆ ನಮ್ಮ ಕರ್ಮ ಅನುಭವಿಸ್ಲೇಬೇಕು, ತಪ್ಪಲ್ಲ ಅಂತ ಹೇಳ್ತೀವಿ. ನಮಗೆ ಸಮಸ್ಯೆ ಬಂದಾಗ ಅನ್ಕೋತೀವ ನಮ್ಮ ಕರ್ಮ ಅನುಭವಿಸ್ಬೇಕು ಅಂತ. ನಾನೇನ್ ತಪ್ಪು ಮಾಡಿದ್ದೆ, ನನಗೆ ಈ ಶಿಕ್ಷೆ ಅಂತ ಬಂದ್ಬಿಡ್ತಿದ್ದೆ. ಯಾಕೆ ಗೊತ್ತಾ? ಈ ಜ್ಞಾನ ಇಲ್ಲದೆ ಇರೋದಕ್ಕೆ ಬರ್ತಿದ್ದೆ ನಮಗೆ. ಅಷ್ಟೊಂದು ಪೆತ್ತುತನದಿಂದ ಅರ್ಜುನ ಹೆಂಗೆ ಮಾತಾಡ್ತಾನೋ ನಾವು ಅದೇ ತರ ಮಾತಾಡ್ತಾ ಇದ್ದೀವಿ. ಯಾವಾಗ ಅರ್ಜುನ ಹಿಂಗೆ ಹೇಳಿದ್ನಲ್ವಾ, ನಾನು ನಿನ್ನ ಶಿಷ್ಯ ಆಗಿದ್ದೀನಿ, ನನ್ನನ್ನ ಸ್ವೀಕಾರ ಮಾಡು, ನಾನು ಗೊಂದಲದಲ್ಲಿದ್ದೀನಿ ಎಂದಾಗ ಖುಷಿ ಆಗ್ಬಿಡ್ತಿದ್ದೆ. ಯಾಕೆ ಗೊತ್ತಾ? ಎಲ್ಲರೂ ಏನ್ ಕೇಳ್ತಾರೆ ದೇವ್ರನ್ನ, ನನಗೆ ಸೀರೆ ಕೊಡು, ಒಡವೆ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳೋರು ಎಲ್ಲರೂ. ಯಾರಾದರೂ ಭಗವಂತನ, ನಾನು ನಿನ್ನ ಭಕ್ತ, ನನ್ನ ಸ್ವೀಕಾರ ಮಾಡು, ನನ್ನ ಮನಸ್ಸು ಸದಾ ನಿನ್ನಲ್ಲೇ ಇರ್ಲಿ ಅಂತ ಕೇಳ್ತೀವ ನಾವು? ಕೇಳೋದೇ ಇಲ್ಲ. ನಮಸ್ಕಾರ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅದರ ಜೊತೆನೆ ಲಿಸ್ಟನ್ನು ಕೊಟ್ಬಿಡ್ತೀವಿ. ನೋಡಪ್ಪ, ಇದೆಲ್ಲ ನನಗೆ ಸರಿ ಮಾಡ್ಕೊಡು, ಅದಕ್ಕೆ ನಾನು ಇದು ಮಾಡಿದ್ದು ಅಂತಾನು ಹೇಳ್ಬಿಡ್ತೀವಿ. ಆತರ ಆಗ್ಲೇಬಾರದು. ನಾವು ಯಾವುದೋ ಒಂದು ದಾಕ್ಷಿಣ್ಯಕ್ಕೆ ಒಳಗಾಗ್ಬಿಟ್ಟು ಆತರ ಮಾತಾಡ್ತೀವಿ. ಈ ಜ್ಞಾನ ನಮ್ಗೆ ಸಿಕ್ತು ಅಂದ್ರೆ ನಾವು ದಾಕ್ಷಿಣ್ಯಕ್ಕೆ ಒಳಗಾಗೋದೇ ಇಲ್ಲ. ಹೌದು, ನಾನ್ ಮಾಡಿದ್ದೆ ತಪ್ಪು, ಅದಕ್ಕೆ ನನಗೆ ಈಗ ಫಲ ಸಿಕ್ಕಿದೆ, ನಾನು ಇದನ್ನ ಪ್ರಸಾದವಾಗಿ ಸ್ವೀಕಾರ ಮಾಡಿ ಯಾರನ್ನು ನಿಂದೆ ಹಾಕದೆ ಇದರಿಂದ ನಾನು ಹೆಂಗೆ ಹೊರಗಡೆ ಬರ್ಬೇಕು ಅಂತ ನಮಗ್ ಬರ್ತಿದ್ದೆ. ಅದೇ ಅರ್ಜುನನು ಕೇಳ್ತಾ ಇರೋದು, ನನಗೆ ದಾರಿ ತೋರ್ಸು ನೀನು, ಈ ವ್ಯಾಮೋಹನ ತೆಗೆದು ಆಮೇಲೆ ನಾನು ಯುದ್ಧ ಮಾಡ್ತೀನಿ ಕೃಷ್ಣ ಅಂದಾಗ ಖುಷಿ ಖುಷಿ, ಅಪ್ಪ ಒಬ್ಬನಾದ್ರೂ ಶಿಷ್ಯ ಸಿಕ್ಕಿದ್ನಲ್ವಾ ಅಂತ. ಯಾವಾಗ್ಲೂ ಅಷ್ಟೇ, ನಾವು ಧರ್ಮ ಪಾಲನೆ ಮಾಡುವಾಗ ಧರ್ಮ ತಿಳಿಸೋ ವ್ಯಕ್ತಿ ನಮ್ಗೆ ಒಬ್ಬರು ಸಿಗ್ಲೇಬೇಕು. ಅದಕ್ಕೆ ನಿನಗೆ ನಾನು ಶರಣಾಗಿದ್ದೀನಿ, ಶ್ರೇಯಸ್ ಅನ್ನೋದು ನನಗೆ ಗೊತ್ತೇ ಇಲ್ಲ, ನೀವು ನನಗೆ ತಿಳಿಸ್ಕೊಡಿ ಅಂತ ಶ್ರದ್ಧೆ ನಿಷ್ಠೆಯಿಂದ ಕೇಳ್ತಾ ಇದ್ದಾನೆ. ಇಷ್ಟೊತ್ತು ಕೃಷ್ಣನಿಗೆ ಕೋಪ ಇತ್ತಲ್ವಾ, ಅದೆಲ್ಲಾನು ಹೋಗ್ಬಿಡ್ತಿದ್ದೆ ಅಲ್ವಾ? ನಿಜವಾದ ಗುರುವಿಗೆ ಏನ್ ಗೊತ್ತಾ, ಎಷ್ಟೇ ತಪ್ಪು ಮಾಡ್ಲಿ ಶಿಷ್ಯ, ಅವನು ಅಯ್ಯೋ ಸಾರಿ ನನ್ನಿಂದ ಹಿಂಗಾಯ್ತು ಅಂದಿದ ತಕ್ಷಣ ಅವರಲ್ಲಿ ಬದಲಾವಣೆ ಬರಬೇಕು. ಇದು ನಿಜವಾದ ಗುರುವಿನ ಲಕ್ಷಣ. ಇದು ಬಿಟ್ಟು ಇಲ್ಲ ನೀನ್ ಹಿಂಗ್ ಮಾಡಿದ್ಯಾ, ನಿನ್ಗೆ ಈ ಪನಿಷ್ಮೆಂಟ್ ಆಗೇ ಆಗುತ್ತೆ ಅಂತ ಪಾಠ ಮಾಡೋದು ಬಿಟ್ಬಿಡೋದು, ಎಲ್ಲೋ ಹೋಗೋದು, ಹೋಗ್ ನಿನ್ಗೆ ಕ್ಲಾಸ್ಗೆ ಬರಬೇಡ ಹೇಳೋದು, ಇದು ಗುರುವಿನ ಲಕ್ಷಣ ಅಲ್ಲ. ಏನೇ ಆಗ್ಲಿ, ಎಷ್ಟು ಜನ ಕ್ಲಾಸಿಗೆ ಬರ್ತೆ, ಒಬ್ಬರು ಬರ್ಲಿ ಸಾಕು, ಪಾಠ ಮಾಡ್ಬೇಕು. ನಾವು ಜನನ್ ನೋಡಿ ಪಾಠ ಮಾಡೋದಾ? ಆಧ್ಯಾತ್ಮ ವಿದ್ಯೆದು ಅದಲ್ಲ ಲಕ್ಷಣ. ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ನಾನು ಸರಿ ಹೋಗ್ತಾ ಇದ್ದೀನಿ ಅಂತ ಬರ್ಬೇಕು. ನೀನು ಕ್ಲಾಸಿಗೆ ಬಂದಿಲ್ಲ, ನೀನ್ ಬಂದಿಲ್ಲ, ನಾನು ಕ್ಲಾಸೇ ಮಾಡಲ್ಲ ಅನ್ನೋದು ಗುರುವಿನ ಲಕ್ಷಣ ಅಲ್ವೇ ಅಲ್ಲ. ನೋಡ್ಕೊಳ್ಳಿ, ತಾಕತ್ತಿರ್ಬೇಕು, ಹೇಳೋರಲ್ಲೂ ತಾಕತ್ತಿರ್ಬೇಕು. ಯಾರೇ ಬರ್ಲಿ ಜ್ಞಾನನ ಕೊಡ್ತಾ ಇರ್ಬೇಕು. ನೋಡಿ, ತಗೊಳ್ಳೋರು ಬಿಡೋದು ಅವ್ರ ಕರ್ಮ ಅಲ್ವಾ ಅಮ್ಮ? ಹೇಳೋರಲ್ಲೂ ಅಷ್ಟೇ, ಕೇಳೋರಲ್ಲಿ ಇಬ್ಬರಲ್ಲೂ ತಾಕತ್ತಿತ್ತು ಅಂದಾಗ ನೋಡ್ಕೊಳ್ಳಿ, ಕೃಷ್ಣ ಅರ್ಜುನರು ಹೆಂಗೆ ಜಯಿಸ್ಕೊಂಡೋದ್ರು ಹಂಗೆ ನಾವು ಹೋಗ್ಬೋದು. ಹೇಳೋರಲ್ಲಿ ತಾಕತ್ತಿರ್ತಿದೆ, ಕೇಳೋರಲ್ಲಿರಲ್ಲ, ಅದು ಕೆಲ್ಸಕ್ ಬರಲ್ಲ. ಮತ್ತೆ ಕೇಳೋರಲ್ಲಿ ಶಿಷ್ಯರಲ್ಲಿ ತಾಕತ್ತಿರ್ತಿದೆ, ಹೇಳೋ ಗುರುವಲ್ಲಿ ತಾಕತ್ತಿಲ್ಲ ಅಂದ್ರೆ ಅಲ್ಲೂ ಕೆಲ್ಸ ಆಗಲ್ಲ. ನೋಡಿ, ಇವೆಲ್ಲ ತಿಳ್ಕೊಂಡು ನಾವು ಒಬ್ಬ ಉತ್ತಮ ಗುರುವನ್ನ ಇಟ್ಕೋಬೇಕು. ನೋಡಿ, ಆವಾಗ ಈ ಶಾಸ್ತ್ರ ಅರ್ಥ ಆಗ್ತಿದೆ, ಮೋಕ್ಷ ಹೆಂಗೆ ನಾವು ಪಡ್ಕೋಬಹುದು ಸಂಸಾರದಲ್ಲಿ ಇದ್ದುಕೊಂಡೆ ಅನ್ನೋದು ನಮ್ಗೆ ಅರ್ಥ ಆಗ್ತಿದೆ. ಇಷ್ಟೊಂದು ವ್ಯಥೆ ಪಡೋದೂನು ಇಲ್ಲ. ಸತ್ಸಂಗದಲ್ಲೂ ದಾಕ್ಷಿಣ್ಯ, ಮಕ್ಕಳು ಗಂಡ ಜಗಳ ಆಡ್ತೀವಿ, ಮತ್ತೆ ಹೋಗ್ಲಿ ಬಿಡಪ್ಪ ಅಂತ ಬಿಡ್ತೀವಿ. ಹಿಂಗೆ ಎಲ್ಲರ ಹತ್ರನು ಬಯಸ್ಕೋತೀವಿ, ಬಿಟ್ಬಿಡ್ತೀವಿ, ಜಗಳ ಆಡ್ತೀವಿ, ಬಿಟ್ಬಿಡ್ತೀವಿ. ಅಲ್ಲಿ ಏನೋ ಒಂದು ವ್ಯಾಮೋಹ ಏನೋ ಇರ್ತಿದೆ. ಆದ್ರೆ ಅರ್ಜುನ ನೋಡಿ ಎಷ್ಟು ಬೇಗ ಬಂದ್ಬಿಟ್ಟು, ಹೌದು ನಂದೇ ಭ್ರಾಂತಿ ಐತಿ ಕೃಷ್ಣ, ನನ್ನ ನೀನು ಕಾಪಾಡು, ಬೇರೆಯವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಕಾಪಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ದ. ಯಾವಾಗ್ಲೂ ಈ ಬ್ರಹ್ಮ ವಿದ್ಯೆನ
ಅರ್ಥ ಮಾಡ್ಕೋಬೇಕಂದ್ರೆ ನಿರ್ಭಯತೆ ಇರ್ಬೇಕು ನೋಡಿ. ಯಾವುದಕ್ಕೂ ಭಯ ಪಡಲೇಬಾರದು. ಅತಿ ಮುಖ್ಯವಾಗಿ ಮಕ್ಕಳ, ಗಂಡ, ಹೆಂಡತಿ ಇವ್ರ ಮೇಲೆ ನಮಗೆ ನಿರ್ಭಯತೆ ಇರ್ಬೇಕು. ಅಯ್ಯೋ ನನ್ ಮಕ್ಳು ಏನಂತಾರು, ಸತ್ಸಂಗ ಕೇಳೋದಕ್ಕೆ ಕದ್ದಿ ಮುಚ್ಚಿ ಕೇಳ್ತಾರೆ. ಅಲ್ಲ, ಎಂತೆಂತ ತಪ್ಪು ಮಾಡೋದು, ಅದಕ್ಕೆ ಕದ್ದಿ ಮುಚ್ಚಿ ಮಾಡ್ಬೇಕು. ಇದನ್ನ ಎಷ್ಟು ಜನ ಇದ್ದೇನೋ ನಿರ್ಭಯತ್ವದಿಂದ ಕೇಳ್ಬೇಕು. ಹೌದು, ನಾನ್ ಸತ್ಸಂಗಕ್ಕೆ ಪ್ರಾಮುಖ್ಯ ಕೊಡೋದು ಅನ್ನೋ ಮಟ್ಟ ನಿಮಗ್ ಬರೋವರ್ಗುನು ನಿಮ್ಗೆ ಶ್ರದ್ಧೆನೂ ಬರಲ್ಲ, ಭಕ್ತಿ ಬರಲ್ಲ. ಇದು ಸತ್ಯ ನೋಡಿ ಅಮ್ಮ. ಅದಕ್ಕೆ ಇಲ್ಲಿ ಅವನು ಹೇಳ್ತಾ ಇದ್ದೇನೆ, ನಾನ್ ನಿನ್ಗೆ ಶರಣಾಗತಿ ಆಗಿದ್ದೇನೆ. 3 ಲೋಕದ ಗಂಡು, ಎಲ್ಲವನ್ನು ಗೆದ್ದವನು, ಅವನು ಶರಣಾಗತಿ ಆಗಿದ್ದಕ್ಕೆ ಕೃಷ್ಣ ಪರಮಾತ್ಮ ಅವನಿಗೆ ಈ ಬ್ರಹ್ಮವಿದ್ಯೆನ ಹೇಳಿದ್ದು. ನಾವು ಏನು ಗೆದ್ದಿಲ್ಲ, ಸುಮ್ನೆ ಬಂದು ಕ್ಲಾಸ್ ಕೇಳ್ತೀವಿ ಅಂತಂದ್ರೆ ಕೇಳಿ, ಜನ್ಮ ಜನ್ಮಗಳು ಕೇಳ್ಕೊಂಡೇ ಬಂದಿದ್ದೀವಿ. ಇಲ್ಲಿ ನಮ್ ಮನೆ ಕೆಲ್ಸ ಆಮೇಲೆ ನೋಡಿ ನಾವು ಸತ್ಸಂಗದ ಕಡೆ ಗಮನ ಕೊಡೋದು. ಮಕ್ಕಳಿದ್ರೆ ಅಂತ ನಾವು ಕೇಳೋದೇ ಇಲ್ಲ. ಹಿಂಗಿದ್ದಾಗ ಇನ್ನೂ ತುಂಬಾ ಜನ್ಮಗಳು ತಗೊಳ್ಳೇಬೇಕಾಗುತ್ತೆ ಅಮ್ಮ. ಅಷ್ಟು ಹೇಳಿದ್ಮೇಲೆ ಮತ್ತೆ ಇನ್ನೊಂದು ಮಾತು ಹೇಳ್ತಾನೆ. ಅರ್ಜುನನಿಗೆ ಸಮಾಧಾನ ಆಗ್ಲೇ ಇಲ್ಲ. ನನ್ನ ರಕ್ಷಿಸು, ನನ್ನ ಈ ಕಡೆ ಕರ್ಕೊಂಡು ಹೋಗು ಅಂತ ಇನ್ನೊಂದು ಹೇಳ್ತಾನೆ. ದುಃಖದಿಂದಾನೇ ಹೇಳ್ತಾನೆ ಅದನ್ನು. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೂಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಅಷ್ಟೇ ಇಲ್ಲ ಕೃಷ್ಣ, ನನಗೆ ಈ ದುಃಖ ಹೆಂಗೆ ಕಾಡ್ತಾ ಐತಿ ಅಂದ್ರೆ ನನ್ನ ಇಂದ್ರಿಯಗಳಲ್ಲೇ ಶಕ್ತಿ ಇಲ್ಲ, ಹಂಗೆ ಕಾಡ್ತಾ ಐತಿ. ನನ್ನವರು ಅಂತ ಈ ದುಃಖನ ನನಗೆ ಹೆಂಗೆ ಕಳಿಸ್ಬೇಕು, ಹೊರಗಡೆ ಹಾಕ್ಬೇಕು ಗೊತ್ತಾಗ್ತಾ ಇಲ್ಲ. ಹೆಂಗೆ ನಾನು ಧೈರ್ಯನ ತಗೋಬೇಕು ಗೊತ್ತಾಗ್ತಾನೆ ಇಲ್ಲ. ನಿಜ ಹೇಳ್ತೀನಿ ನೋಡು ಕೃಷ್ಣ, ಈ ರಾಜ್ಯನ ಗೆದ್ದುಕೊಂಡ್ರೇನು, ಮತ್ತೆ ಸ್ವರ್ಗದಲ್ಲಿದ್ದ ದೇವತೆಗಳೆಲ್ಲರ ಆಶೀರ್ವಾದ ಪಡೆದುಕೊಂಡ್ರೇನು ನನಗೆ ಈ ದುಃಖ ಹೋಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಇಂದ್ರಿಯಗಳೆಲ್ಲ ಸೋತೋಗ್ಬಿಟ್ಟಿದೆ. ಏನ್ ಮಾಡ್ಬೇಕು ನೀನೇ ಹೇಳ್ತಾ ಇರು. ಇಷ್ಟೊಂದು ವ್ಯಾಮೋಹ ನನಗೆ ಯಾಕೆ ಬರ್ತಾ ಐತೆ? ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀನಲ್ವಾ. ಈ ವ್ಯಾಮೋಹದಿಂದ ಹೊರಗಡೆ ಬಂದು ನಾನು ಹೆಂಗೆ ಏನ್ ಮಾಡ್ಬೇಕು ಅಂತ ಸ್ವಲ್ಪ ನೋಡ್ಸು ಕೃಷ್ಣ ಅಂತ ಹೇಳ್ತಾ ಇದ್ದಾನೆ ನೋಡಿ. ಯಾವಾಗ್ಲೂ ಅಷ್ಟೇ ನೋಡಿ, ಪರಮಾತ್ಮನ ಧರ್ಮನ ಯಾರು ತಿಳ್ಕೊಂಡು ಆಚರಣೆ ಮಾಡ್ತಾರಲ್ವಾ ಅವರು ಮಾತ್ರ ನಿಜವಾದ ಗುರು. ಪರಮಾತ್ಮನ ಧರ್ಮ ಹೇಳ್ತಾರೆ ಬಾಯಲ್ಲಿ, ಆಚರಣೆ ಮಾಡದೆ ಜೀವನ ಮಾಡೋರು ಗುರು ಅಲ್ವೇ ಅಲ್ಲ ನೋಡಿ ಅಮ್ಮ. ನಾವು ಇಲ್ಲಿ ಆಕರ್ಷಣೆಗೆ ಒಳಗಾಗ್ತೀವಿ. ಅಯ್ಯೋ ಎಷ್ಟ್ ಚೆನ್ನಾಗಿ ಹೇಳ್ತಾರಪ್ಪ ಅಂತ ಅಲ್ಲಿ ಒಳಗಾಗಿ ಹಂಗೆ ಬಿದ್ದು ಹೋಗ್ತೀವಿ. ಅಲ್ಲ, ಗಮನಿಸಿ ಚೆನ್ನಾಗಿ. ನೀವು ಒಬ್ಬರನ್ನ ಗುರುವಾಗಿ ಸ್ವೀಕಾರ ಮಾಡ್ಬೇಕಂದ್ರೆ ಏನು ಹೇಳ್ತಾರೆ ಹೇಳ್ಬೇಕಂದ್ರೆ ಅದನ್ನೇ ಯೋಚನೆ ಮಾಡಿರ್ಬೇಕು. ಏನು ಯೋಚನೆ ಮಾಡ್ತಾರೋ ಅದನ್ನೇ ಮಾತಾಡ್ಬೇಕು. ಏನು ಮಾತಾಡ್ತಾರೋ ಅದನ್ನೇ ಮಾಡ್ಬೇಕು ನೋಡಿ. ಇದು ನಿಜವಾದ ಗುರುವಿನ ಲಕ್ಷಣ. ನಾನು ಏನೋ ಯೋಚನೆ ಮಾಡ್ತೀನಿ, ಏನೋ ತತ್ವಗಳೆಲ್ಲ ಶ್ಲೋಕಗಳು ಅರ್ಥಗಳು ಹೇಳಿದ ತಕ್ಷಣ ಅಪ್ಪ ಎಂತ ಟೀಚರ್ ಅಪ್ಪ, ಎಂತ ಗುರುಗಳು ಅನ್ಕೋತೀವಿ. ಅವರ ವರ್ತನೆ ಹೆಂಗಿದೆ ಅದು ಮುಖ್ಯ ನೋಡಿ. ಅದನ್ನ ತಿಳ್ಕೊಂಡು ನಾವು ಮುಂದೆ ಹೋಗ್ಬೇಕು. ಅದು ಮಹಾಪುಣ್ಯ ಮಾಡಿದ್ದಾಗ್ಲೇ ಅರ್ಜುನನಿಗೆ ಹೆಂಗೆ ಸಿಕ್ಕದ ಕೃಷ್ಣ, ಹಂಗೆ ನಮಗೆ ಸಿಗ್ತಾರೆ. ಏನು ಯೋಚನೆ ಮಾಡ್ತಾರೋ ಅದನ್ನೇ ಮಾತಾಡ್ತಾರೆ, ಏನು ಮಾತಾಡ್ತಾರೋ ಅದನ್ನೇ ಮಾಡಿ ನೋಡ್ಸುವಂತ ತಾಕತ್ತಿರೋ ಗುರು ಸಿಕ್ಬೇಕು ನಮ್ಗೆ. ಅದೇ ಹೇಳಿದ್ನಲ್ವಾ, ಮಹಾ 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 ಪುಣ್ಯದಿಂದ. ಅದಕ್ಕೆ ಹಸ್ತಿನಾವತಿ ಅತ್ಯಂತ ವಿಶಾಲವಾದ ಸಮೃದ್ಧವಾದಂತ ರಾಜ ಅಲ್ವಾ. ಒಂದು ಸಲ ಜನಕ ಮಹಾರಾಜನ್ನ ಶುಕಮುನಿಗಳು ಕೇಳ್ತಾರೆ, ಅಲ್ಲ ಇಂಥ ದೊಡ್ಡ ರಾಜ್ಯ ನಿಂದಲ್ವಾ,
ನೀನು ಎಷ್ಟೊಂದು ಭೋಗ ಇದ್ರೂನು ಈ ಆಧ್ಯಾತ್ಮದಲ್ಲಿ ನಿನ್ಗೆ ಮನಸ್ಸು ಹೆಂಗೆ ಬಂತು, ಅದನ್ನ ನೀನು ಅನುಭವಿಸ್ಬೋದಲ್ವಾ ನೀವು ಅಂತ ಕೇಳ್ತಾನೆ. ಅವಾಗ ತನ್ನ ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಜನಕ ಮಹಾರಾಜ. ಸೀತಾ ತಂದೆ ಎಲ್ಲ, ಇವ್ರು ಬೇರೆ ಜನಕ ಮಹಾರಾಜರು. ಅಲ್ಲಿ ಹೋಗಿದ ತಕ್ಷಣ ಶುಕಮುನಿಗಳಿಗೆ ಆಶ್ಚರ್ಯ ಆಗುತ್ತೆ. ಎಂತ ಅಂದವಾದಂತ ಶಯ್ಯಾಗಾರ ಅದು. ಎಷ್ಟು ಪುಣ್ಯ ಮಾಡಿರ್ಬೇಕಲ್ವಾ ಇಲ್ಲಿ ಮಲ್ಕೋಬೇಕಾದ್ರೆ. ಇವೆಲ್ಲ ಬಂದೇ ಬರುತ್ತಲ್ವಾ ನಮ್ಗೆ ಬೇರೆಯವ್ರನ್ನ ನೋಡಿದ ತಕ್ಷಣ. ಅದಕ್ಕೆ ಹೇಳ್ತಾರೆ, ಸ್ವಾಮಿ ಇಲ್ಲಿ ನೀವು ಬೆಡ್ರೂಮ್ ಮಾತ್ರ ನೋಡ್ತಾ ಇದ್ದೀರ, ಸ್ವಲ್ಪ ನನ್ನ ಮಂಚದ ಮೇಲೆ ನೋಡಿ ನೀವು ಅಂತ. ಅಲ್ಲಿ 2 ಕತ್ತಿಗಳು ನೇತಾಡ್ತಾ ಇರ್ತಿದ್ದೆ. ಆ 2 ಕತ್ತಿಗಳು ಚೂಪಾದ ಕತ್ತರಿಗಳು. ಅವು ನೇತಾಡ್ತಾ ಇದ್ದಾಗ ನಮ್ಗೆ ನಿದ್ದೆ ಮಾಡಕ್ ಬರುತ್ತಾ ಅಂತ ಸುಂದರವಾದಂತ ಹಾಸಿಗೆ ಮೇಲೆ. ಯಾವ ಕ್ಷಣಕ್ಕದೇನನ್ನ ಜಾರಿ ಬಿದ್ಬಿಡುತ್ತೋ ಏನೋ ಅಂತ ಇರ್ತಿತ್ತಲ್ವಾ. ಅದಕ್ಕೆ ನನಗೆ ಚೆನ್ನಾಗಿ ನೆನಪಿದೆ, ಈ ಭೋಗಗಳೆಲ್ಲ ಕ್ಷಣ ಅಂತ. ಮತ್ತೆ ನನಗಿಂತ ಬಲಾಢ್ಯ ಬಂತ ಅಂದ್ರೆ ಈ ರಾಜ್ಯ ಎಲ್ಲ ಹೋಗ್ಬಿಡ್ತಿದ್ದೆ. ಅದಕ್ಕೆ ನಾನು ಇವಾಗ್ಲಿಂದಾನೇ ಈ ಆಧ್ಯಾತ್ಮದಲ್ಲಿ ಮನಸ್ಸನ್ನ ಇಟ್ಟಿದ್ದೇನೆ. ಎಂತ ಗುಣವಂತ ಮಾತು ಅಲ್ವಾ ಅಮ್ಮ. ನಮ್ಮ ಮನಸ್ಸೆಲ್ಲಿದೆ? ಸೀರೆ, ಒಡವೆ, ಆಸ್ತಿ, ಅಂತಸ್ತು, ಪಕ್ಕದ ಮನೆಯವ್ರ ಮೇಲೆ, ಇವ್ರ ಮೇಲೆ, ಅವ್ರ ಮೇಲೆ, ಎಲ್ಲರ ಮೇಲೂ ಇದೆ. ಪರಮಾತ್ಮನ ಮೇಲೆ ಇದೆಯಾ? ಆಧ್ಯಾತ್ಮದ ಮೇಲೆ ಇದೆಯಾ? ನೋಡಿ, ಇಲ್ಲ ಅಂದಿದ್ರೆ ಅರ್ಜುನ ಯಾಕೆ ಹೇಳ್ತಾ ಇದ್ದ? ಇಂಥ ಸಮೃದ್ಧವಾದ ರಾಜ್ಯದ ಮೇಲೆ ಅವನಿಗೆ ಮನಸ್ಸಿರ್ಬೇಕಲ್ವಾ. ವೈರಾಗ್ಯ ಬಂದು ಅವನು ಅನುಭವಿಸ್ತಾ ಇಲ್ಲ. ನೋಡಿ, ನನಗ್ ಬೇಕಾಗಿಲ್ಲ ಈ ರಾಜ್ಯ ಅಂತ ಅವನು ಹೇಳ್ತಾ ಇದ್ದಾನೆ. ಜನಕ ಮಹಾರಾಜರು ಅಷ್ಟೇ ನೋಡಿ, ಅಂತ ಭೋಗವಾದ ಇದ್ದರೂನು ಜೀವನ ಅದನ್ನ ಅವರು ಮಾಡ್ತಾ ಇಲ್ಲ. ಅವರು ಎಂತ ಜ್ಞಾನಿಗಳು ಅಂತ ಹೇಳಿದ್ರೆ, ಅವರು ತಿಂಗಳಿಗೆ 1 ಸಲ ತನ್ನ ಗುರುಗಳನ್ನ ಕರೆಸೋದಂತೆ ರಾಜಮನೆಗೆ. ಕರೆಸಿ ಸತ್ಸಂಗ ಪ್ರವಚನಗಳು ಕೇಳೋದು. ಅದು ಹೆಂಗೆ? ತನ್ನ ಸೈನಿಕರು, ಕೆಲಸದವ್ರ ಕೈಯಲ್ಲಿ ಗುರುಗಳಿಗೆ ಸೇವೆ ಮಾಡಿಸ್ತಾ ಇರ್ಲಿಲ್ಲಂತೆ. ತಾನೇನೆ ಗುರುಗಳು ಇದ್ದಷ್ಟು ದಿವಸ ಎಲ್ಲ ಸೇವೆನೂ ಮಾಡ್ತಾ ಇದ್ದಿದ್ದಂತೆ. ಸೇವೆ ಮಾಡೋದು, ಸತ್ಸಂಗ ಪ್ರಸಾದ ಕೊಡಿ ಅಂತ ಕೇಳ್ಕೊಳ್ಳೋದಂತೆ. ಈಗ ಶಿಷ್ಯ ಗುರುಗಳಿಗೆ ಆನಂದವಾಗಿ ಸೇವೆ ಮಾಡಿದ್ರೆ ಅವ್ರ ಮನಸ್ಸು ಏನಾಗುತ್ತೆ? ಹರಡುತ್ತೆ ಹೂವಂತೆ. ಹರಳಿ ಏನಾಗುತ್ತೆ? ಜ್ಞಾನದ ಮಳೆ, ಅಮೃತದ ಮಳೆನೆ ಬಂದ್ಬಿಡ್ತಿದೆ. ಮಾತಿನ ಮೂಲಕ ಬಂದು ಅದು ಶಿಷ್ಯನನ್ನ ಆನಂದ ಮಾಡುತ್ತೆ. ಆಗುತ್ತಾ ಇಲ್ವಾ ನಿಮ್ಗೆ ಸತ್ಸಂಗ ಕೇಳಿದ್ಮೇಲೆ? ಇಷ್ಟೊಂದು ಶರಣಾಗತಿ ಗುರುಗಳಿದ್ದಾಗ ಅವರೇ ದೇವರು ಅಂತ ಇದ್ದಿತ್ತು. 1 ಸಲ ಸತ್ಸಂಗ ಆಗ್ತಾ ಇದೆ. ಸೇನಾಪತಿ ಬಂದು ಕಿವಿಯಲ್ಲಿ ಹೇಳ್ತಾರಂತೆ, ಮಹಾರಾಜರೇ, ಪಕ್ಕದ ರಾಜ್ಯದ ಸೈನಿಕರು ಬಂದ್ಬಿಟ್ಟಿದ್ದಾರೆ, ಈ ಯುದ್ಧಕ್ಕೆ ನಮ್ಮ ಮೇಲೆ ಏನ್ ಮಾಡ್ಬೇಕು ಅಂತ. ನಾನು ಸತ್ಸಂಗದಲ್ಲಿದ್ದೀನಿ, ರಾಜ್ಯಭಾರದಲ್ಲಿ ಇಲ್ಲ ಈಗ ನಾನು. ಅದನ್ನ ಮಂತ್ರಿಗೆ ಹೇಳಿ ಏನ್ ನಿರ್ಣಯ ತಗೋಬೇಕು ಮಾಡ್ಕೊ ಹೋಗಿ ಅಂತ ಹೇಳ್ತಾನಂತೆ. ಎಂತ ವೈರಾಗ್ಯ ನೋಡಿ. ಸತ್ಸಂಗದಲ್ಲಿದ್ದಾಗ ಇದನ್ನ ಮುಗಿಸ್ಬೇಕು, ಇನ್ನು ಗುರುಗಳಿದ್ದಾರೆ, ನಾನು ಅಲ್ಲಿ ರಾಜ್ಯಭಾರದ ಕಡೆ, ಲೌಕಿಕದ ಕಡೆ ಬರೋದಾ ಅಂತ. ಆಮೇಲೆ ಬೇರೆ ಸೈನಿಕರು ಬಂದು ಬೇರೆ ಪ್ರಜೆಗಳು ಕುತ್ಕೊಂಡು ಇರ್ತಾರಲ್ವಾ, ಅವ್ರ ಹತ್ರ ಹೋಗಿ, ನಿಮ್ಮ ಕೇರಿನಲ್ಲಿ ಯಾವುದೋ ಒಂದು ಗುಡಿಸಲ್ಗೆ, ಒಂದು ಮನೆಗೆ ಬೆಂಕಿ ಬಿದ್ದಿದೆ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಜನಗಳೆಲ್ಲ ಓಡೋಗ್ಬಿಡ್ತಾರಂತೆ ನೋಡಿ. ಜನಕ ಮಹಾರಾಜ ಒಬ್ಬರೇ ಕುತ್ಕೊಂಡು ಸತ್ಸಂಗ ಕೇಳ್ತಾರೆ. ನೋಡಿ ಎಷ್ಟು ವೈರಾಗ್ಯ ಇರ್ಬೇಕು ಅಂತ. ನಮಗೆ ಇದೆಯಾ? ಸಾಧ್ಯವೇ ಇಲ್ಲ. ಸತ್ಸಂಗ, ಗುರು ಪೂರ್ಣಿಮೆ ಏನು ಗುರುಗಳಿಗೆ ಸಂಬಂಧಪಟ್ಟಿದ್ದು ಇವತ್ತಾಗಲ್ಲ, ನನ್ನ ಕೈಯಲ್ಲಿ ಆಗೋದೇ ಇಲ್ಲ. ಸತ್ಸಂಗಕ್ಕೂ ಆಗೋದೇ ಇಲ್ಲ. ಮಕ್ಕಳಿದ್ದಾರೆ ಮನೆಯಲ್ಲಿ, ಎಷ್ಟು ಎಲ್ಲಾ ಕಾರಣ ಹೇಳ್ತೀವಿ. ಇವರು ಇಡೀ ರಾಜ್ಯನೇ ಅಪಹರಿಸಕ್ ಬಂದಿದ್ದಾರೆ, ಶತ್ರುಗಳು ಅಂದಾಗ್ಲೂ ಅದೆಲ್ಲ ನಾನೆಲ್ಲ ನೋಡ್ಕೊಡೋದು, ಮಂತ್ರಿಗೆ ಹೇಳೋಗು, ನಾನು ಎಲ್ಲಿದ್ದೀನಿ, ಗುರುಗಳ ಹತ್ರ ಇದ್ದೀನಿ ಅಂತ ಹೇಳ್ದ. ಈ ತರ ನಮ್ಗೆ ನಮ್ಮ ಚಾಪಲ್ಯನ ಕಡಿಮೆ ಮಾಡ್ಕೋಬೇಕು. ಈ ಲೌಕಿಕದ ಮೇಲೆ ಇದೆಯಲ್ವಾ, ಇದು ಬೇಕು, ಅದು ಬೇಕು, ಮನೆಯವ್ರ ಮಾತೇ ಕೇಳೋದು ನಾನು. ಎಷ್ಟು ದಿವಸ ಕೇಳ್ತೀಯ ಮನೆಯವ್ರ ಮಾತು?
ಒಳ್ಳೆ ಮಾತುಗಳು ಕೇಳು. ನೀನು ಧರ್ಮದಾರಿಗೆ ಹೋಗ್ತಾ ಇರೋ ಆ ಮಾತುಗಳನ್ನ ಕೇಳಬೇಡ ಅಂದಾಗ ನಾವೇನ್ ಮಾಡ್ಬೇಕು? ಒಂದು ವಾರ, ಪ್ರತಿ ವಾರ ಹೇಳ್ತೀನಿ ನೋಡ್ಕೊಳ್ಳಿ, ನಾನ್ ನಿಮ್ಗೆ ಇಡೀ ವಾರ ನೀವು ಮನೆಯಲ್ಲಿ ಹೇಳ್ದಂಗೆ ಕೇಳಿ. ಸತ್ಸಂಗದ ವಿಷಯಕ್ಕೆ ಬಂದ್ರೆ ಮಾತ್ರ ನಾವು ತಗ್ಗಲೇಬಾರದು ನೋಡಿ. ನಿಮ್ಮ ಮಾತನ್ನ ಮನೆಯವ್ರು ಕೇಳ್ಬೇಕು. ಆ ತರ ಜೀವನ ನೀವು ಮಾಡ್ಬೇಕು. ಅಂದ್ರೆ ಅವ್ರ ಮನಸ್ಸಲ್ಲಿ ಬಂದ್ಬಿಡ್ಬೇಕು, ಅಯ್ಯೋ ಇಲ್ಲಪ್ಪ, ಎಷ್ಟು ನಮಗೋಸ್ಕರ ಮಾಡ್ತಾಳೆ, ಸತ್ಸಂಗಕ್ಕೆ ಬಂದಾಗ ನಾನ್ ಬಿಟ್ಕೊಡ್ಬೇಕು ಅವಳಿಗೆ, ಅವಳು ಆನಂದ ಅವಳು ಅನುಭವಿಸ್ಬೇಕಲ್ಲ ಅನ್ನೋ ಭಾವನೆ ಬರ್ಬೇಕು ನೋಡಿ. ಈ ತರ ಮಾಡ್ತಾ ಇದ್ದಾಗ ಈ ಜ್ಞಾನ ಹೋಗ್ತಾ ಬರ್ತಿದೆ ಒಳಕ್ಕೆ. ನಮ್ಮಲ್ಲಿರೋ ವ್ಯಾಮೋಹ, ಈ ಲೌಕಿಕದ ಸುಖಗಳ ಬಗ್ಗೆ ಆ ವಾಂಛೆಗಳು ಹೋಗ್ಬೇಕು. ಈ ಸತ್ಸಂಗದ ಸುಖದಲ್ಲಿ ನೀವು ಮನಸ್ಸನ್ನ ತಲ್ಲೀನತೆ ಮಾಡ್ಕೋಬೇಕು. ಚೆನ್ನಾಗಿ ತಿಳ್ಕೊಳ್ಳಿ, ವಿಷಯಗಳಿಂದ ನಿಮ್ಗೆ ಯಾವತ್ತೂ ಆನಂದ ಸಿಕ್ಕಲ್ಲ. ಇಂದ್ರಿಯಗಳಿಂದ, ಕೇಳೋದ್ರಿಂದ, ನೋಡೋದ್ರಿಂದ, ತಿನ್ನೋದ್ರಿಂದ ಅತಿ ಆನಂದ ಸಿಕ್ಕೋದೇ ಇಲ್ಲ. ಸಿಕ್ಕುತ್ತಾ ಅಮ್ಮ? ದುಃಖನೇ ಸಿಕ್ಕೋದು ಜಾಸ್ತಿ ಇಂದ್ರಿಯಗಳಿಂದ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಈ ಬಲಾಢ್ಯರು ಏನೆಲ್ಲ ಬಂದ್ಬಿಟ್ರಿ, ನನ್ನ ರಾಜ್ಯನೇ ಅವರೇ ತಗೊಂಡ್ಬಿಡ್ತಾರಲ್ವಾ, ಅದಕ್ಕೆ ನನಗೆ ಇವು ಏನೂ ಬೇಕಾಗಿಲ್ಲ, ನಾನು ಹೆಂಗೆ ಇರ್ಬೇಕು ಅದನ್ನ ನನಗೆ ತಿಳಿಸ್ಕೊಡು ಅಂತ. ಈಗ ಹೇಳಿದ್ನಲ್ವಾ ಅರ್ಜುನನ್ಗೆ ಕೃಷ್ಣ, ನೋಡಪ್ಪ, ಸತ್ತೋಗ್ದ್ರೆ ವೀರಮರಣ ಸಿಕ್ತಿತ್ತು, ನೀನು ದೇವಲೋಕಕ್ಕೆ ಹೋಗ್ಬೋದು, ಇಂದ್ರಲೋಕಕ್ಕೆ ಹೋಗ್ಬೋದು ಅಂತ. ಅದನ್ನು ಹೇಳ್ತಾನೆ. ಅಲ್ಲೇನೋ ಹಸುವು ಇರಲ್ಲ, ಮುಪ್ಪು ಇರಲ್ಲ, ಆದರೆ ಅಲ್ಲೂನು ಈ ರಾಗದ್ವೇಷಗಳು ಇರ್ತಿತ್ತಲ್ವಾ. ಏನ್ ಚೆನ್ನಾಗಿದೆ ನೋಡಿ. ದೇವ್ರಿಗೂ ಅದೇ ಅಲ್ವಾ ನೋಡಿಲ್ಲ ಅಂದ್ರೆ ಎಲ್ಲ ಅಸೂಯೆ ದ್ವೇಷದಿಂದ ಅವರನ್ನು ರಾಜ್ಯ ನನಗ್ ಸಿಕ್ಬೇಕು, ನನ್ನ ಪದವಿ ಸಿಕ್ಬೇಕು ಅಂತ ಅಲ್ಲೂನು ಜಗಳ ಆಡ್ತಾ ಇದ್ದಾರಲ್ವಾ. ಅಲ್ಲೂನು ಇದೆ ಅಲ್ವಾ ಇರೋದು. ನನಗ ಅವು ಬೇಕಾಗಿಲ್ಲ, ಈ ಇಂದ್ರಿಯಗಳಿಂದ ನನಗೆ ತುಂಬಾ ದುಃಖ ಆಗ್ತಾ ಇತ್ತಲ್ವಾ, ಈ ದುಃಖದಿಂದ ಹೊರಗಡೆ ಬರೋ ಉಪಾಯ ಹೇಳು ನೀನು ಕೃಷ್ಣ. ಎಂತ ಶಿಷ್ಯ ಸಿಕ್ಬೇಕು ನೋಡಿ ಗುರುಗಳಿಗೆ, ಸರಿಯಾಗಿ ಹೇಳಿ ನನಗೆ ಅಂತ ಹೇಳ್ತಾ ಇದ್ದಾನೆ. ಯಾವುದು ಅಷ್ಟೇ, ದೇವಲೋಕ ಯಾವ ಲೋಕನೂ ಶಾಶ್ವತ ಅಲ್ಲ, ಎಲ್ಲದರಲ್ಲೂ ಹೋಗ್ತೀವಿ. ಇಲ್ಲಿ ಪುಣ್ಯ ಮಾಡಿ ಆ ಲೋಕಕ್ಕೆ ಹೋಗ್ತೀವಿ. ಪುಣ್ಯ ತೀರಿದ ತಕ್ಷಣ 1 ಸೆಕೆಂಡ್ ಇರಕ್ಕೆ ಸಾಧ್ಯ ಇಲ್ಲ. ಮತ್ತೆ ಬಂದು ಭೂಲೋಕದಲ್ಲಿ ಯಾವುದೋ ತಾಯಿ ಹೊಟ್ಟಿನಲ್ಲಿ ಬಿದ್ದೋಗ್ತೀವಿ. ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಈ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತೀವಿ. ಮತ್ತೆ ವಾಪಸ್ ಬರದೇ ಇರುವಂತ ಲೋಕಕ್ಕೆ ಹೋಗ್ಬೇಕು ನಾವು ನೋಡಿ. ಅದಕ್ಕೆ ಕಣ್ಣೀರು ತುಂಬ್ಕೊಂಡು ಕೇಳ್ತಾ ಇದ್ದಾನೆ, ಈ ತಾಪದಿಂದ ನನ್ನ ಹೊರಗಡೆ ಕರ್ಕೊಂಡ್ ಬಾ, ನೀನೇ ಗುರು, ನಾನೇ ಶಿಷ್ಯ. ನಾನು ಇಷ್ಟು ದಿವಸ ನಿನ್ನ ಫ್ರೆಂಡ್ ತರ ನೋಡ್ಕೊಂಡು ಫ್ರೆಂಡ್ ತರಾನೇ ಇದ್ದೆ, ಈಗ ಅದು ತಪ್ಪು ಅಂತ ಗೊತ್ತಾಯ್ತು, ನಿನ್ನನ್ನ ಬೇಡ್ತಾ ಇದ್ದೀನಿ ಅಂತ ಬೇಡ್ಕೊತಾ ಇದ್ದಾನೆ ನೋಡಿ. 3 ಲೋಕದ ಗಂಡ ಕೈನಲ್ಲಿ ಎಷ್ಟು ಶಕ್ತಿ ಇದೆ. ಸುಖ ಎಲ್ಲಿ ಬರ್ತಿದೆ ಗೊತ್ತಾ? ನಿಮ್ಮ ಹಣದಿಂದ, ನಿಮ್ಮ ಇಂದ್ರಿಯಗಳಲ್ಲಿ ಶಕ್ತಿ ಇರೋದ್ರಿಂದ ಸಿಕ್ಕಲ್ಲ. ಮನಸ್ಸು ಯಾವಾಗ ಈ ಯಾವುದೇ ವ್ಯಾಮೋಹಕ್ಕೆ ಒಳಗಾಗದೆ ಇರ್ತಿತ್ ನೋಡಿ, ಅವಾಗ ಮನಸ್ಸಿಗೆ ಆನಂದ ಸಿಕ್ಕೋದು ಅಲ್ವಾ ಅಮ್ಮ? ಬಲಕ್ಕಿಂತ ವ್ಯಾಮೋಹ ಶಕ್ತಿನೇ ಜಾಸ್ತಿ ನೋಡಿ. ಇಲ್ಲ ಅಂದ್ರೆ ಅರ್ಜುನ ಯಾಕೆ ಹಿಂಗೆ ಹೇಳ್ತಾ ಇದ್ದಾನೆ? ವ್ಯಾಮೋಹ ಎಷ್ಟು ಇರ್ತಿತ್ತೋ, ನಿಮ್ಮಲ್ಲಿ ಎಷ್ಟು ಬಲ ಇದ್ರೇನು ವೀಕ್ ಆಗ್ಬಿಡ್ತೀವಿ. ತಂದೆಗಳು, ರಾಜಕೀಯದಲ್ಲಿದ್ದವರು ಎಷ್ಟು ಜನಗಳಿಗೆ ಏನೇನ್ ಮಾಡ್ತಾರೆ, ಅದೇ ತಮ್ಮ ಮಗನಿಗೆ ಏನನ್ನ ಆಗ್ಬಿಡ್ಲಿ, ಅಯ್ಯೋ ಅಂತ ಕುಸಿದೋಗ್ಬಿಡ್ತಾರೆ. ಶಕ್ತಿ ಏನಾಯ್ತಲ್ಲಿ? ಏನು ಕೆಲಸ ಮಾಡಲ್ಲ ವ್ಯಾಮೋಹದ ಮುಂದೆ. ಈ ಜ್ಞಾನ ಒಂದೇ ನೋಡಿ ಎಲ್ಲಾ ಈ ವ್ಯಾಮೋಹಗಳನ್ನೆಲ್ಲ ತೆಗೆದಾಕೋದು. ಈ ಜ್ಞಾನ ಬಿಟ್ಟು ಬೇರೆ ಯಾವುದು ನಿಮ್ಮನ್ನ ಹೊರಗಡೆ ತರಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಅಂತ ಶಕ್ತಿ ಇರುವಂತ ಈ ಕೆಲಸನ ನಾನು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಸ್ವಲ್ಪ ನನಗೆ ಹೇಳ್ತೀಯಾ ಅಂತ ಕೃಷ್ಣನ್ಗೆ ಹೇಳ್ತಾನೆ. ಈಗ ಸಂಜಯ ಹೇಳ್ತಾ ಇದ್ದಾನೆ. ಸಂಜಯ ಉವಾಚ ಏವ ಮುಕ್ತ್ವಾ ವೃಷಿಕೇಶಂ ಗುಡಾಕೇಶ ಪರಂತಪ ನಯೋತ್ಸಿ ಇತಿ ಗೋವಿಂದಂ
ಉಕ್ತ್ವಾ ತೂಷ್ಣೀಂ ಬಭೂವಃ. ನೋಡಿ ಧೃತರಾಷ್ಟ್ರ ಮಹಾರಾಜರೇ, ಇದೆಲ್ಲ ಮಾತು ಅರ್ಜುನ ಹೇಳಿದ್ನಲ್ವಾ ಅಂತ ಹೇಳಿದ್ಮೇಲೆ ಈಗ ಸಂಜಯನೇ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಅಲ್ಲ, ಅಂತ ಶತ್ರುಗಳನ್ನೆಲ್ಲ ಪರಿತಾಪ ಕೋಳಿಸ್ತಾ ಇದ್ದಂತ ಅರ್ಜುನ ಈ ತರ ತುಂಬಾ ದುಃಖದಿಂದ ಬೇಡ್ಕೊಂಡು, ಗೋವಿಂದ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಮೌನ ತಾಳ್ತಾ ಇದ್ದಾನೆ ಧೃತರಾಷ್ಟ್ರ ಮಹಾರಾಜರೇ. ಪಾಪ ತಲೆ ಬಗ್ಗಿಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಇವಾಗ ಅರ್ಜುನ, ನಾನ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ. ಆ ಮಾತು ಕೇಳಿದಾಗ ಏನಂತ ಆಗುತ್ತೆ? ಖುಷಿ ಆಗ್ಬಿಡ್ತೈತಿ ಧೃತರಾಷ್ಟ್ರನಿಗೆ. ಅಯ್ಯೋ, ಯುದ್ಧ ಮಾಡಲ್ಲ ಅಂತ ಅವನಲ್ವಾ, ಆಗೋಯ್ತು ಬಿಡು, ಯುದ್ಧ ಮಾಡದೇ ಇರೋದೇ ಒಳ್ಳೇದು. ಯುದ್ಧ ಮಾಡಿಲ್ಲ ಅಂದ್ರೆ ರಾಜ್ಯ ಯಾರಿಗ್ ಬರುತ್ತೆ? ನಮಗೇ ಬಂದ್ಬಿಡ್ತೈತೆ ಅಂತ ಹೇಳಿ ಧೃತರಾಷ್ಟ್ರನ ಮುಖ ದೊಡ್ಡದಾಗ್ಬಿಡ್ತೈತೆ. ಹೌದಾ ಹೌದಾ, ಇನ್ನೇನ್ ಹೇಳ್ತಾನೆ ನೋಡಿ. ಧೃತರಾಷ್ಟ್ರನ ಬುದ್ಧಿ ನಮ್ಮಲ್ಲೇನ್ ಕಮ್ಮಿ ಇದೆಯಾ? ಯಾವ್ದನ್ನ ಚಾಡಿ ಮಾತ್ ಕೇಳುವಾಗ ಏನು ಉತ್ಸಾಹ, ಹಂಗೆ ಆಗ್ಬೇಕ ಅವನಿಗೆ, ಹಂಗೆ ಆಗ್ಬೇಕ ಅವಳಿಗೆ. ನನಗೇನೇನ್ ಮಾಡಿದ್ಲಲ್ವಾ, ಅನುಭವಿಸ್ಲಿ. ನನ್ಗ ಹಂಗ್ ಮಾಡಿದ್ದಕ್ಕೆ ಇವಾಗ ಅವ್ರಿಗೆ ಕಷ್ಟ ಬಂದಿದ್ದು. ಎಂತೆಂತ ಬುದ್ಧಿ ಉಪಯೋಗಿಸ್ಬಿಟ್ಟು ನಾವು ಧೃತರಾಷ್ಟ್ರನ್ನ ಮೇಲೆ ತಂದ್ಬಿಡ್ತೀವಿ. ಧೃತರಾಷ್ಟ್ರ ನಮ್ಮಲ್ಲೇ ಅವನೇ, ಕೃಷ್ಣ ನಮ್ಮಲ್ಲೇ ಇದ್ದಾನೆ, ಪಾಂಡವರಿದ್ದಾರೆ, ಕೌರವರಿದ್ದಾರೆ, ಸಂಜಯ ಇದ್ದಾನೆ. ಯಾವ್ದಾಗ್ಬೇಕು ನಾವು? ಯಾವ ಸ್ವಭಾವ ಮೇಲೆ ಬರ್ಬೇಕು? ಈ ಕೃಷ್ಣನ ಧರ್ಮ ನಮ್ಮಲ್ಲಿ ಮೇಲೆ ಬರ್ಬೇಕು ನೋಡಿ. ಎಲ್ಲರೂ ನಮ್ಮಲ್ಲೇ ಇದ್ದಾರೆ. ಈ ಕೃಷ್ಣನನ್ನ ಜಯಿಸೋದೇ ಕುರುಕ್ಷೇತ್ರ ಯುದ್ಧ. ಅಂದ್ರೆ ಕೃಷ್ಣನ ಧರ್ಮವನ್ನ ಯಾರು ನಿಂತು ಮಾಡ್ತಾರೆ ನೋಡಿ, ಅವ್ರು ಗೆದ್ದಂಗೆ. ಅಲ್ಲಿ ಕೌರವರೇ ಸೋತೋಗ್ಬಿಟ್ರು, ಪಾಂಡವರೇ ಗೆದ್ದು ಬಿಟ್ರು ಅಂತಲ್ಲ. ನಮ್ಮಲ್ಲಿದಾರಲ್ವಾ ಈ ರಾಕ್ಷಸಿ ಗುಣಗಳು, ದೈವಿ ಗುಣಗಳು, ಇವುಗಳ ಹೋರಾಟದಲ್ಲಿ ನಾನು ಯಾವುದನ್ನ ಗೆದ್ದಿದ್ದೀನಿ ಅಂತ ನೋಡ್ಕೊಳ್ಳೋದೇ ನಿಜವಾದಂತ ಕುರುಕ್ಷೇತ್ರ ಯುದ್ಧ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ. ಜಗದ್ಗುರು ಕೃಷ್ಣನ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ.